ಮೂವಿ ಹೆಸರು ಗರುಡನ್. ಒಂಥರ ಚೆನ್ನಾಗಿದೆ ಗುರು ಮೂವಿ, ಎಸ್ಪೆಷಲಿ ಸೂರ್ಯ ಅವರ ಆಕ್ಟಿಂಗ್. ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ಒಬ್ರು ಮಿನಿಸ್ಟರ್ ಅನ್ನ ತೋರಿಸ್ತಾರೆ. ಇವಯ್ಯ ಪಬ್ಲಿಕ್ ನಲ್ಲಿ ತುಂಬಾ ಸಾಚ, ಬಟ್ ಈತನ ವಿರುದ್ಧ ಯಾರಾದ್ರೂ ಹೋದ್ರೆ ಅವರನ್ನ ಕೊಲೆ ಮಾಡ್ಲಿಕ್ಕೂ ಈತ ರೆಡಿ. ಮಿನಿಸ್ಟರ್ ಲಾಯರ್ ಎಕ್ಸ್ಟ್ರಾ ಕಮಿಷನ್ ಕೇಳ್ದ ಅಂತ ಆಕ್ಸಿಡೆಂಟ್ ಮಾಡಿ ಆತನನ್ನ ಸಾಯಿಸೇ ಬಿಡ್ತಾರೆ ಈ ಮಿನಿಸ್ಟ್ರು. ಇನ್ನು ಇವರು ಭೂಮಿ ಕದಿಯೋದಲ್ಲಿ ಎತ್ತಿದ ಕೈ. ಈಗ ಇವರ ಕಣ್ಣು ಒಂದು ದೇವಿ ದೇವಸ್ಥಾನದ ಹತೋಟಿಯಲ್ಲಿರುವ 330 ಕೋಟಿ ರೂಪಾಯಿ ಬೆಲೆ ಬಾಳುವ ಭೂಮಿಯ ಮೇಲೆ ಬೀಳುತ್ತೆ. ಈ ಭೂಮಿಯನ್ನ ಯಾರು NRIಗಳು ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಒರಿಜಿನಲ್ ಪತ್ರವನ್ನೇ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಈಗ ದೇವಸ್ಥಾನದ ಆಡಳಿತ ನಡೆಸ್ತಿರೋರು ಯಾರಿಗೂ ಈ ಭೂಮಿಯ ಬಗ್ಗೆ ಗೊತ್ತೇ ಇಲ್ಲ. ಈಗ ಒರಿಜಿನಲ್ ಪತ್ರವನ್ನ ಕದ್ಕೊಂಡು ಬಂದ್ಬಿಟ್ರೆ ಮಿನಿಸ್ಟರ್ದೇ ಆಗ್ಬಿಡುತ್ತೆ ಜಮೀನು. ಈಗ ಮಿನಿಸ್ಟರ್ ಭೂಗಳ್ಳನಿಂದ ಪತ್ರಗಳ್ಳ ಆಗೋಕೆ ರೆಡಿ ಆಗೋರೆ. ಸರಿ, ಈ ಡಿಸ್ಕಷನ್ ಆಗಿ 90 ದಿನಗಳು ಕಳೀತವೆ. ಈಗ ಈ ಟೆಂಪಲ್ ನ ಕತೆ ಏನು ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ನಮ್ಗೆ ಹೇಳ್ತಾರೆ. ಆಗ್ಲೇ ಹೇಳ್ದಂತೆ 90 ದಿನಗಳ ನಂತರ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ದಾರೆ ತಮ್ಮ ಸೀನಿಯರ್ ಹತ್ರ. ಯಾಕಪ್ಪ ರಾಜೀನಾಮೆ ಕೊಡ್ತಿದ್ಯಾ? 90 ದಿನದಲ್ಲಿ ಏನೇನೆಲ್ಲ ತರಲೆ ಆಗಿದೆ ನಿನ್ ಸೂಪರ್ವಿಷನ್ ಅಲ್ಲಿ, ಇವತ್ತು ರಿಸೈನ್ ಮಾಡ್ಬಿಟ್ಟು ನೀನ್ ಮನೆಗೆ ಹೋಗ್ಬಿಡು, ನಾಳೆ ಯೂಟ್ಯೂಬ್ ನಲ್ಲಿ ಏನೋ ಒಂದ್ ಚಾನಲ್ ಓಪನ್ ಮಾಡ್ಬಿಟ್ಟು ಬಾಯ್ಗೆ ಬಂದಿದ್ದು ಹೇಳ್ಬಿಡು, ಆಮೇಲೆ ಮಿನಿಸ್ಟರ್ ಎಲ್ಲ ಬಂದ್ಬಿಟ್ಟು ನನ್ನ ತಲೆ ಮೇಲೆ ಕೂತ್ಕೊಂಡ್ಲಿ ಅಂತ ಬೈತವ್ರ ಸೀನಿಯರ್. ಅದರ ಜೊತೆಗೆ ನಿನ್ನ ರಾಜೀನಾಮೆಯನ್ನ ನಾನು ಕನ್ಸಿಡರ್ ಮಾಡ್ಬೇಕು ಅಂದ್ರೆ ಏನೇನಾಯ್ತು ಅಂತ ಪ್ರತಿಯೊಂದು ರಿಪೋರ್ಟ್ ಬರೆದು ರಾಜೀನಾಮೆಯಲ್ಲಿ ಮೆನ್ಷನ್ ಮಾಡಿ ಕೊಡು, ಆಮೇಲೆ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾವ್ರೆ. ಈಗ ಇನ್ಸ್ಪೆಕ್ಟರ್ ರಾಜೀನಾಮೆ ಬರೆಯುವ ನೆಪದಲ್ಲಿ ನಮಗೆ ಕತೆ ಹೇಳ್ತಾರೆ ಲಾಸ್ಟ್ 3 ತಿಂಗಳಲ್ಲಿ ಏನೇನಾಯ್ತು ಅಂತ. ಇನ್ಸ್ಪೆಕ್ಟರ್ ಹೆಸರು ಮುತ್ತುವೇಲ್ ಅಂತ. ಇವರು ದೇವಸ್ಥಾನ ಇರುವ ಊರಿಗೆ ಮೊದಲ ಬಾರಿಗೆ ಟ್ರಾನ್ಸ್ಫರ್ ಆದಾಗ ಇವರ ಮನೆ ಹೌಸ್ ಶಿಫ್ಟ್ ಮಾಡ್ಲಿಕ್ಕೆ ಅಂತ ಸೊಕ್ಕನ್ ಅನ್ನುವ ಒಬ್ಬ ವ್ಯಕ್ತಿಯ ಭೇಟಿ ಆಗತ್ತೆ ಇವ್ರ ಜೊತೆ. ಸೊಕ್ಕನ್ ಮೂವಿ ಹೀರೋ ಸೂರಿ ಶಿಫ್ಟ್ ಮಾಡುವಾಗ ಮೇಲ್ಗಡೆ ಬೀರು ಎತ್ಕೊಂಡು ಹೋಗ್ತಿರ್ತಾರೆ. ಆ ಬೀರು ಇನ್ಸ್ಪೆಕ್ಟರ್ ಮಗಳ ಮೇಲೆ ಬೀಳೋದ್ರಲ್ಲಿರುತ್ತೆ. ಆಗ ಬೀರುನ ತಳ್ಳಿ ಸೊಕ್ಕನ್ ಅವರು ಮಗಳನ್ನ ರಕ್ಷಣೆ ಮಾಡ್ತಾರೆ. ಇದರಿಂದ ಇನ್ಸ್ಪೆಕ್ಟರ್ಗೆ ಸಾಫ್ಟ್ ಕಾರ್ನರ್ ಬೆಳೆದಿದೆ. ದುಡ್ಡು ಕೊಡಕ್ ಹೋಗ್ತಾರೆ ಸೊಕ್ಕನ್ಗೆ, ಬಟ್ ಸೊಕ್ಕನ್ ದುಡ್ಡು ತಗೊಳ್ಳೋದಿಲ್ಲ. ಎಷ್ಟು ನಿಯತ್ತಿನ ಮನುಷ್ಯನಪ್ಪ ಅಂತ ಹೊಗಳ್ತಾರೆ ಪೊಲೀಸು. ಸರಿ, ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫಸ್ಟ್ ಡೇ ಸೀನಿಯರ್ ಕಾಲ್ ಮಾಡಿ ಹೇಳ್ತಾರೆ, ನಿಮ್ ಊರಿನಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ ಅದರ ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು ಅಂತ. ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳಿತಾರೆ ಪೊಲೀಸು. ಆದಿ ಅಂಡ್ ಕರುಣ ಅಂತ ಇಬ್ರು ಫ್ರೆಂಡ್ ಗಳಿರ್ತಾರೆ. ತುಂಬಾನೇ ಕ್ಲೋಸ್ ಫ್ರೆಂಡ್ ಗಳು. ಆದಿ ಒಂಥರ ಹೊಡಿ ಬಡಿ ವ್ಯಕ್ತಿ. ಇವ್ರದ್ದು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಇರುತ್ತೆ. ಯಾರೇ ತರಲೆ ಮಾಡಿದ್ರು ಅವ್ರಿಗೆಲ್ಲ ಹೊಡೆದು ದುಡ್ಡು ಕಿತ್ಕೊಳ್ಳೋ ವ್ಯಕ್ತಿತ್ವ. ಇವ್ರ ಮೇಲೆ ಎಷ್ಟೊಂದು ಕೇಸ್ ಸಹ ಇರುತ್ತೆ. ಇನ್ನು ಇವರ ಫ್ರೆಂಡ್ ಕರುಣ ಇಟ್ಕೆ ಫ್ಯಾಕ್ಟರಿ ಇಟ್ಕೊಂಡಿರ್ತಾರೆ. ಇವರ ಪೂರ್ವಜರೆಲ್ಲ ಆರ್ಗರ್ಭ ಶ್ರೀಮಂತರು, ಆದ್ರೆ ಆಸ್ತಿ ಎಲ್ಲ ಈಗ ಹೋಗ್ಬಿಟ್ಟಿದೆ. ಇಟ್ಕೆ ಫ್ಯಾಕ್ಟರಿ ಇಟ್ಕೊಂಡು ಜೀವನ ಮಾಡ್ತಾವ್ರೆ. ಇವರಿಬ್ಬರ ಅಪ್ಪಂದಿರು ಚಿಕ್ಕ ವಯಸ್ಸಿನಲ್ಲೇ ತೀರೋಗಿರ್ತಾರೆ. ಸೊ ಕರುಣ ಅವ್ರ ಅಜ್ಜಿ ಇವರಿಬ್ಬರನ್ನ ಸಾಕಿದ್ದಾರೆ. ಈ ಕರುಣ ಅವ್ರ ಅಜ್ಜಿನೇ ದೇವಸ್ಥಾನದ ಮುಖ್ಯಸ್ಥೆ. ಇನ್ನು ಇವರಿಬ್ಬರ ಜೊತೆ ಸೊಕ್ಕನ್ ಕೂಡ ಸೇರ್ಕೊಂಡಿದ್ದಾರೆ. ಈ ಸೊಕ್ಕನ್ ಕೂಡ ಅನಾಥ ವ್ಯಕ್ತಿ, ದೇವಸ್ಥಾನದಲ್ಲಿ ಇದ್ದವರು. ಒಂದ್ಸಲ ಚಿಕ್ಕ ವಯಸ್ಸಿನಲ್ಲಿ ಕರುಣ ಕಷ್ಟದಲ್ಲಿದ್ದಾಗ ಸೊಕ್ಕನ್ ಸಹಾಯ ಮಾಡಿರ್ತಾರೆ, ಅವರನ್ನ ನಾಯಿಯಿಂದ ಕಾಪಾಡಿರ್ತಾರೆ. ಇದೆಲ್ಲದ್ರಿಂದ ಕರುಣ ಇಷ್ಟಪಟ್ಟು ಬಿಡ್ತಾರೆ ಸೊಕ್ಕನ್ನ. ಸೊ ಮನೆಗೆ ಕರ್ಕೊಂಡು ಬಂದು ಆಶ್ರಯ ಕೊಡ್ತಾರೆ. ಅವರ ಅಜ್ಜಿ ಕೈನಲ್ಲಿ ಕೈ ತೂತು ಹಾಕಿಸಿ ಊಟ ಮಾಡಿಸ್ತಾರೆ. ಸೊ ಸೊಕ್ಕನ್ಗೆ ಕರುಣ ಮೇಲೆ ಅತೀವ ನಿಯತ್ತು. ಈಗ ಎಲ್ರು ದೊಡ್ಡವರಾಗ್ಬಿಟ್ಟಿದ್ದಾರೆ. ಸೊಕ್ಕನ್ ಕರುಣ ಮೇಲೆ ಇನ್ನೂ ಅದೇ ನಿಯತ್ತನ್ನ ಇಟ್ಕೊಂಡಿದ್ದಾರೆ. ಯಾವಾಗ್ಲೂ ಅವರ ಬಲಗೈ ಬಂಟನಾಗಿ ಇರ್ತಾರೆ. ಇನ್ನು ಕರುಣಾಗೂ ಮದುವೆ ಆಗಿದೆ, ಆದಿಗೂ ಮದುವೆ ಆಗಿದೆ. ಆದಿಗೆ ಮದುವೆ ಆಗಿ 2 ಮಕ್ಕಳಿದಾವೆ, ಕರುಣಾಗಿನ್ನು ಮಕ್ಕಳಾಗಿಲ್ಲ. ಇನ್ನು ನಮ್ಮ ಸೊಕ್ಕನ್ಗೆ ವಿನ್ನರಸಿ ಅಂತ ಒಂದು ಹುಡುಗಿ ಮೇಲೆ ಕ್ರಶ್ ಇದೆ. ಕರುಣ ಹೆಂಡತಿಗೆ ಒಬ್ಬ ತಮ್ಮ ಇದ್ದಾನೆ, ಅವನ ಹೆಸರು ವೈರವೇಲು ಅಂತ. ಈಗ ಪರ್ವೀನಾ ಅಂತ ಒಂದು ಹುಡುಗಿನ ಈತ ಲವ್ ಮಾಡಿದಾನೆ. ಆ ಹುಡುಗಿ ಈಗ ಪ್ರೆಗ್ನೆಂಟ್ ಆಗ್ಬಿಟ್ಟಿದೆ. ಈ ಪರ್ವೀನಾ ಮತ್ತೆ ವಿನ್ನರಸಿ ಇಬ್ರು ಫ್ರೆಂಡ್ಸು. ಸೊ ವಿನ್ನರಸಿ ಹೇಳ್ತಾರೆ ಸೊಕ್ಕನ್ ಮುಖಾಂತರ ಕರುಣಾಗೆ ಈ ವಿಚಾರವನ್ನ ಹೇಳ್ಸೋಣ ಅಂತ. ಸೊ ದಟ್ ಕರುಣ ಅವ್ರಿಬ್ರದು ಮದ್ವೆ ಮಾಡಿಸ್ಲಿ ಅಂತ. ಸೊ ವಿನ್ನರಸಿ ಏನ್ ಮಾಡ್ತಾರೆ, ಸೊಕ್ಕನ್ ಹತ್ರ ಹೋಗಿ ನಾಳೆ ತೋಟಕ್ಕೆ ಬಾ, ಸ್ವಲ್ಪ ಮಾತಾಡ್ಬೇಕು ಅಂತ ಕರೀತಾರೆ. ಸೊ ಸೊಕ್ಕನ್ಗೆ ತೋಟಕ್ಕೆ ಕರೀತಾವಳೆ ನಮ್ಮ ಹುಡುಗಿ, ನನ್ನ ಲವ್ ಮಾಡ್ತಾವಳೇನೋ ಅಂತ ಫುಲ್ ಎಕ್ಸೈಟ್ಮೆಂಟ್. ಬಟ್ ತೋಟಕ್ಕೆ ಹೋದ್ರೆ ಅಲ್ಲಿ ಬೇಜಾನ್ ಕನ್ಫ್ಯೂಷನ್ ಇದೆ. ಒಂದಷ್ಟು ಜೋಬಿಯಲ್ಲಿ ಸೀನ್ ಗಳನ್ನ ಫಿಲ್ಲರ್ ಸೀನ್ ಗಳಾಗಿ ಆಡ್ ಮಾಡಿದ್ದಾರೆ. ಫೈನಲ್ ಔಟ್ಕಮ್ ಏನು ಅಂದ್ರೆ ಸೊಕ್ಕನ್ಗೆ ಗೊತ್ತಾಗುತ್ತೆ ಪರ್ವೀಣಾ ಮತ್ತೆ ಕರುಣ ಅವರ ಬಾಮ ಇದೆ ಇಬ್ರು ಲವ್ ಮಾಡಿದ್ದಾರೆ ಅಂತ. ಇನ್ನು ಈ ಸೊಕ್ಕನ್ಗೆ ಒಂದು ಹ್ಯಾಬಿಟ್ ಇದೆ, ಕರುಣ ಏನ್ ಕೇಳಿದ್ರು ಬಡ 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 ಅಂತ ನಿಜಾನ್ ಹೇಳ್ಬಿಡೋದು. ಕರುಣ ಇಂದ ಯಾವ್ದನ್ನು ಮುಚ್ಚಿಡೋಕೆ ಆಗಲ್ಲ ಇವ್ರಿಗೆ. ಈಗ ಪರ್ವೀಣಾಗೆ ಗರ್ಭಪಾತ ಆಗಿರುತ್ತೆ. ಈ ಗರ್ಭಪಾತ ಆಗಿರುವ ವಿಚಾರವನ್ನ ಕರುಣಾಗೆ ಹೇಳ್ಬೇಡ ಅಂತ ಆದಿ ಸೊಕ್ಕನ್ಗೆ ಹೇಳಿರ್ತಾರೆ. ಯಾಕೆ, ಆಕೆ ಪ್ರೆಗ್ನೆಂಟ್ ಅಂದ್ರೆ ಮದ್ವೆ ಮಾಡಿಸುವ ಚಾನ್ಸಸ್ ಜಾಸ್ತಿ ಇದೆ ಅಂತ. ಬಟ್ ಸೊಕ್ಕನ್ಗೆ ಕರುಣಾಯಿಂದ ಏನು ಮುಚ್ಚಿಟ್ಟ ಅಭ್ಯಾಸ ಇಲ್ಲ, ಎಲ್ಲ ನಿಜಾನು ಹೇಳ್ಬಿಡ್ತಾರೆ. ಎನಿಹೌ ಆದಿ ಕರುಣಾನ ಕನ್ವಿನ್ಸ್ ಮಾಡ್ತಾರೆ, ಮದ್ವೆ ಮಾಡಿಸ್ಬಿಡು ಅವ್ರಿಬ್ರುದು, ಇಲ್ಲ ಅಂದ್ರೆ ಪರ್ವೀಣಾದು ಭವಿಷ್ಯ ಹಾಳಾಗತ್ತೆ ಅಂತ. ಸೊ ಕರುಣ ತನ್ನ ಹೆಂಡತಿ ಅಪ್ಪನ್ಗೆ ಹೇಳಿ ಮದ್ವೆ ಮಾಡ್ಸೋಕೆ ರೆಡಿ ಆಗ್ತಾರೆ. ಬಟ್ ಅವ್ರ ಅಪ್ಪ ಒಪ್ಪೋದಿಲ್ಲ. ಪರ್ವೀಣಾ ಮುಸ್ಲಿಂ ಹುಡುಗಿ, ಆಕೆಯನ್ನ ನಮ್ಮ ಮಗನಿಗೆ ತಂದ್ಕೊಳ್ಳೋದಿಲ್ಲ ಅಂತ ಜಗಳ ಮಾಡ್ತಾವ್ರೆ. ಆಗ ಕರುಣ ಸ್ಟಂಟ್ ಆಗ್ತಾರೆ, ನೀವ್ ಅವಳನ್ನ ಮದ್ವೆ ಆಗ್ಲಿಲ್ಲ ಅಂದ್ರೆ ನಿಮ್ ಮಗಳನ್ನ ನಿಮ್ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ಬೇಕಾಗತ್ತೆ, ನಾನು ಹೆಂಡತಿನ ಬಿಟ್ಬಿಡ್ತೀನಿ ಅಂತ. ಈ ಕಾರಣದಿಂದ ಬಲವಂತವಾಗಿ ಮದುವೆ ಮಾಡ್ಬೇಕಾಗತ್ತೆ. ಬೈದ್ವೆ ಬಾಮೈದಂಗು ಮದ್ವೆ ಆಗೋಕೆ ಇಷ್ಟ ಇಲ್ಲ, ಈಗ ಬಲವಂತವಾಗಿ ಮದುವೆ ಆಗಿದ್ದಾನೆ. ಇದಕ್ಕೆಲ್ಲ ಕಾರಣ ಆದಿ ಅಂತ ಬಾಮೈದ ಆದಿ ಮೇಲೆ ಉರ್ಕೊಂಡವನೆ. ಇನ್ನು ಇವರಿಬ್ಬರ ಮದ್ವೆನಲ್ಲಿ ವಿನ್ನರಸಿ ಕೂಡ ಹೇಳ್ತಾರೆ ಸೊಕ್ಕಾಗೆ, ನಾನ್ ಕೂಡ ನಿನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ. ಸೊ ಇವರಿಬ್ರದು ಲವ್ ಸ್ಟೋರಿ ಶುರುವಾಗುತ್ತೆ. ಈ ಕಡೆ ಇನ್ಸ್ಪೆಕ್ಟರ್ ಈ ವಿಚಾರವನ್ನೆಲ್ಲ ಗ್ಯಾದರ್ ಮಾಡ್ತಾರೆ. ಅಷ್ಟರಲ್ಲಿ ಸೀನಿಯರ್ ಇಂದ ಒಂದು ಕಾಲ್ ಬರುತ್ತೆ, ಮಿನಿಸ್ಟ್ರು ನಿನ್ನ ಭೇಟಿ ಆಗ್ಬೇಕು
ಮಾಡ್ಬೇಕಂತೆ ಆ ಕಲ್ ಕ್ವಾರಿ ಹತ್ರ ಹೋಗಿ ಭೇಟಿಯಾಗು ಅಂತ. ಅಲ್ಲಿ ಮಿನಿಸ್ಟ್ರು ಇನ್ಸ್ಪೆಕ್ಟರ್ ನ ಭೇಟಿಯಾಗಿ ಹೇಳ್ತಾರೆ, ನೀನಂತೆ ಹೊಸ ಇನ್ಸ್ಪೆಕ್ಟರ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು, ಈ ಊರಿನಲ್ಲಿ ನಮ್ಗೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ತನ್ನ ಅಳಿಯ ನಾಗರಾಜುನ ಭೇಟಿ ಮಾಡಿಸ್ತಾರೆ ಮಿನಿಸ್ಟ್ರು ಇನ್ಸ್ಪೆಕ್ಟರ್ ಜೊತೆ. ಈತನ ಫ್ಯಾಮಿಲಿಗೂ ಆ ದೇವಸ್ಥಾನಕ್ಕೂ ಕೆಲವೊಂದು ಸಂಬಂಧಗಳಿದಾವೆ. ಈ ಕಾರಣದಿಂದ ದೇವಸ್ಥಾನದ ಮುಖ್ಯಸ್ಥನನ್ನಾಗಿ ಈತನ ನಾವು ನೇಮಕ ಮಾಡ್ಬೇಕಾಗಿದೆ, ಅದಕ್ಕೆ ನೀನು ಹೆಲ್ಪ್ ಮಾಡು ಅಂತ ಹೇಳ್ತಾವ್ರೆ. ಬಟ್ ಇನ್ಸ್ಪೆಕ್ಟರ್ ಹೇಳ್ತಾವ್ರೆ ಈತನ ಮೇಲೆ ಎಷ್ಟೊಂದು ಕೇಸ್ ಇದೆ ಅಂತ. ಮಿನಿಸ್ಟರ್ ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಳ್ಬೇಡ ಅಂತ ಹೇಳ್ತಾವ್ರೆ. ಅದರ ಜೊತೆಗೆ ನಿನ್ಗೂ ಹೆಂಡತಿ ಮಕ್ಳಿದಾರೆ, ಅವ್ರ ಬಗ್ಗೆ ಎಲ್ಲ ಗಮನ ಇರ್ಲಿ, ಅವ್ರನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳಿ ಸ್ವಲ್ಪ ಕೈಗೆ ದುಡ್ಡು ಇಟ್ಬಿಟ್ಟು ಇಂಡೈರೆಕ್ಟ್ ಆಗಿ ಬ್ಲಾಕ್ ಮೇಲ್ ಮಾಡ್ತಾರೆ. ಸೊ ವಿಧಿ ಇಲ್ಲದೆ ಸಹಾಯ ಮಾಡೋಕೆ ಸಿದ್ಧರಾಗ್ತಾರೆ ಇನ್ಸ್ಪೆಕ್ಟರ್. ಬಟ್ ದೇವಸ್ಥಾನದ ಮುಖ್ಯಸ್ಥೆಯಾಗಿ ಇನ್ನೂ ಅಜ್ಜಿ ಇದಾರೆ, ಅಜ್ಜಿ ಇರೋವರೆಗೂ ಬೇರೆ ಯಾರು ಮುಖ್ಯಸ್ಥ ಆಗೋಕ್ ಆಗೋಲ್ಲ ಅಂತ ಹೇಳಿ ಮಿನಿಸ್ಟ್ರು ಸ್ಕೆಚ್ ಹಾಕ್ತಾರೆ, ಅಜ್ಜಿನೇ ಮುಗಿಸ್ಬಿಡೋಣ ಅಂತ. ಈ ಕಡೆ ಅವತ್ ರಾತ್ರಿ ಅಜ್ಜಿ ಚೆನ್ನಾಗಿ ನೀರ ಕುಡಿತಾವ್ರೆ ತೋಟದಲ್ಲಿ ಕುತ್ಕೊಂಡು. ಸೊಕ್ಕನ್ ಬಂದು ಎಷ್ಟ್ ಕುಡಿತ್ಯಮ್ಮಿ ಅಜ್ಜಿ ಅಂತ ಹೇಳಿ ಆಕೆಯನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಬಟ್ ಬೆಳಿಗ್ಗೆ ಎದ್ದೇಳ ಅಷ್ಟರಲ್ಲಿ ಅಜ್ಜಿ ಸತ್ತೇ ಹೋಗಿರ್ತಾರೆ. ಹೆವಿ ಕುಡ್ದಿದ್ರಿಂದ ಸತ್ತೋಗಿರ್ಬೋದು ಅಂತ ಎಲ್ರು ಅಂತ್ಯ ಸಂಸ್ಕಾರ ಮಾಡ್ತಾರೆ ಅಜ್ಜಿದು. ಈಗ ದೇವಸ್ಥಾನದ ಮುಖ್ಯಸ್ಥನನ್ನಾಗಿ ಅಜ್ಜಿಯ ಮೊಮ್ಮಗ ಕರುಣಾನ ಮಾಡೋಣ ಅಂತ ಊರಿನ ಜನಗಳು ನಿರ್ಧಾರ ಮಾಡ್ತಾರೆ. ಅಷ್ಟರಲ್ಲಿ ನಾಗರಾಜ ಅಡ್ಡ ಬರ್ತಾರೆ. ದೇವಸ್ಥಾನ ಏನ ಅವ್ರ ಅಪ್ಪನ ಆಸ್ತಿನ, ಹಂಗೆಲ್ಲ ಎಲ್ಲರನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಎಲೆಕ್ಷನ್ ನಡೀಲಿ, ನಾನು ಎಲೆಕ್ಷನ್ ನಿಲ್ತೀನಿ, ಯಾರು ವಿನ್ ಆಗ್ತಾರೋ ಅವ್ರು ಮುಖ್ಯಸ್ಥರಾಗೋಣ ಅಂತ. ಕರುಣ ಹೇಳ್ತಾರೆ, ನನಗ್ ನಿಂತ್ಕೊಳ್ಳೋಕ್ ಇಷ್ಟ ಇಲ್ಲ, ಬಟ್ ಸೊಕನ್ ಎಲೆಕ್ಷನ್ ಗೆ ನಿಲ್ಲಿಸ್ತೀನಿ, ಆತ ದೇವಸ್ಥಾನದ ಮುಖ್ಯಸ್ಥ ಆಗ್ಲಿ ಅಂತ. ಈಗ ಸೊಕ್ಕನ್ ವರ್ಸಸ್ ನಾಗರಾಜು ನಡುವೆ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ಅಲ್ಲಿ ಹೇಗಾದ್ರೂ ಮಾಡಿ ಗೆಲ್ಬೇಕು ಅಂತ ನಾಗರಾಜು ನಿರ್ಧಾರ ಮಾಡ್ಬಿಟ್ಟು ಡೈರೆಕ್ಟ್ ಆದಿ ಹತ್ರ ಹೋಗ್ತಾರೆ. ನೋಡಪ್ಪ ಆದಿ, ನಾನು ನೀನು ಒಂದೇ ಜಾತಿಯ ಹುಡುಗರು, ಆದ್ರೆ ಆ ಸೊಕ್ಕನ್ಗೆ ಯಾವ ಜಾತಿ ಅಂತಲೇ ಗೊತ್ತಿಲ್ಲ, ಆತ ದೇವಸ್ಥಾನದ ಮುಖ್ಯಸ್ಥ ಆದ್ರೆ ಏನ್ ಸರಿ, ನಾವ್ ಒಂದ್ ಕೆಲ್ಸ ಮಾಡೋಣ, ನೀನು ನನಗ್ ಸಪೋರ್ಟ್ ಮಾಡು, ನಾನ್ ದೇವಸ್ಥಾನದ ಮುಖ್ಯಸ್ಥ ಆದ್ಮೇಲೆ ದೇವಸ್ಥಾನದ ಒಡವೆಗಳನ್ನೆಲ್ಲ ಹಂಚ್ಕೊಂಡ್ಬಿಡೋಣ, ಮಾರ್ಬಿಟ್ಟು ದುಡ್ಡು ಮಾಡೋಣ ಅಂತ. ಬಟ್ ಆದಿ ಇದಕ್ಕೆಲ್ಲ ಭಕ್ತರ ನಾಗರಾಜನ ಎಕ್ಸ್ಪೋಸ್ ಮಾಡ್ಬೇಕು ಅಂತ ಹೇಳಿ ಆತ ಹಿಂಗೆಲ್ಲ ಮಾತಾಡ್ತಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಲೈವ್ ಆಗಿ ಟೆಲಿಕಾಸ್ಟ್ ಮಾಡೋರೆ. ಊರಿನ ಜನ ಎಲ್ಲ ಇದನ್ನ ನೋಡ್ಬಿಟ್ಟು ಇಂತ ಮನೆ ಹಾಳನ್ಗೆ ವೋಟ್ ಹಾಕಿದ್ರೆ ದೇವಸ್ಥಾನ ಹಾಳ್ ಮಾಡ್ಬಿಡ್ತಾನೆ ಅಂತ ಹೇಳಿ ಚೊಕ್ಕನ್ಗೆ ವೋಟ್ ಹಾಕಿ ಚೊಕ್ಕನ್ನ ಗೆಲ್ಲಿಸ್ಬಿಡ್ತಾರೆ. ಈಗ ದೇವಸ್ಥಾನದ ಖಜಾನೆ ಎಲ್ಲದರ ಕೀ ಸೊಕ್ಕನ್ಗೆ ಸೇರತ್ತೆ. ಇಲ್ಲಿ ಒಂದ್ ವಿಚಾರ ಹೇಳ್ಬೇಕು, ದೇವಸ್ಥಾನದ ಒಡವೆಗಳು ಮತ್ತೆ ಆ ಜಮೀನಿನ ಪತ್ರ ಇದೆಲ್ಲಾನು ಬ್ಯಾಂಕ್ ನ ಒಂದು ಲಾಕರ್ ನಲ್ಲಿದೆ. ಆ ಲಾಕರ್ ಅನ್ನ ವರ್ಷಕ್ಕೆ ಒಂದೇ ಸಲ ಓಪನ್ ಮಾಡ್ತಾರೆ. ಜಾತ್ರೆಯ ದಿನ ಲಾಕರ್ ನ ಓಪನ್ ಮಾಡಿ ಒಡವೆಗಳನ್ನ ತಂದು ಪೂಜೆ ಮಾಡ್ಬಿಟ್ಟು ವಾಪಸ್ ಮತ್ತೆ ಬ್ಯಾಂಕ್ ಅಲ್ಲಿ ಇಟ್ಬಿಡ್ತಾರೆ. ಸೊ ಜಾತ್ರೆಯ ದಿನ ಲಾಕರ್ ನಲ್ಲಿರುವ ಒಡವೆಗಳು ಹೊರ ಬಂದಾಗ ಆ ಡೀಡ್ ಅನ್ನ ಕದಿಬೇಕು ಅಂತ ಮಿನಿಸ್ಟ್ರು ಸ್ಕೆಚ್ ಹಾಕಿರೋದು. ಈಗ ಸೊಕ್ಕನ್ ಎಲೆಕ್ಷನ್ ಅನ್ನ ಗೆದ್ರು, ಆದ್ರೆ ವ್ಯವಹಾರಗಳನ್ನೆಲ್ಲ ಮಾಡೋದ್ರಲ್ಲಿ ಅಷ್ಟು ಬುದ್ಧಿವಂತ ಅಲ್ಲ ಆತ. ಈ ಕಾರಣದಿಂದ ಆದಿ ನೀವೇ ಇದನ್ನೆಲ್ಲ ನೋಡ್ಕೊಳ್ಳಿ ಅಂತ ಆದಿಗೆ ಹೇಳಿದ್ರು. ಈಗ ಸೊಕ್ಕನ್ ಮತ್ತೆ ಆದಿ ಕೈಗೆ ದೇವಸ್ಥಾನದ ಕಂಟ್ರೋಲ್ ಹೋಗಿರೋದನ್ನ ನೆನೆಸ್ಕೊಂಡು ಕರುಣ ಹೆಂಡತಿ ಫುಲ್ ಊರ್ಕೊಂಡವ್ರೆ. ನೇಣು ಹಾಕೊಳ್ಳೋಕೆ ಹೋಗ್ಬಿಡ್ತಾರೆ. ಯಾಕೆ ಅಂತಂದ್ರೆ ಇದುವರೆಗೂ ದೇವಸ್ಥಾನದ ಕಂಟ್ರೋಲ್ ನಮ್ ಕೈನಲ್ಲಿತ್ತು, ಈಗ ನಮ್ ಕೈನಲ್ಲಿಲ್ಲ, ನಾವು ಖುಷಿಯಾಗೇ ಇಲ್ಲ, ಲೈಫ್ ನಲ್ಲಿ ತುಂಬಾ ಸಾಲ ಇದೆ, ಇಟ್ಟಿಗೆ ಫ್ಯಾಕ್ಟ್ರಿನಲ್ಲಿ ಎಷ್ಟು ಕಷ್ಟಪಟ್ಟು ದುಡ್ಡು ಮಾಡ್ಬೇಕಾಗಿದೆ, ನಾವು ಅಂದ್ಕೊಂಡಂಗೆ ಏನು ನಡೀತಾನೆ ಇಲ್ಲ ಅಂತ ಕರಣ್ಗೆ ಹೇಳ್ತಾ ಬೇಜಾರಾಗ್ತಾರೆ. ಯಾವಾಗ್ಲೂ ಆದಿ ಅಂತಿರ್ತೀಯ, ಆದಿನ ಜಾಸ್ತಿ ನಂಬೇಡ, ಆತನಿಗೆ ನಾವು ಮೇಲ್ ಬರೋದು ಇಷ್ಟ ಇಲ್ಲ ಅಂತ ಆದಿ ಮೇಲೂ ಫಿಟ್ಟಿಂಗ್ ಇಡ್ತಾರೆ ಕರುಣ, ಅದು ಹೆಂಡತಿ. ಈ ಕಡೆ ಆದಿ ದೇವಸ್ಥಾನದ ಕಂಟ್ರೋಲ್ ತಗೊಂಡ ಮೇಲೆ ಲಾಕರ್ ಅನ್ನು ಓಪನ್ ಮಾಡಿ ಒಡವೆಗಳನ್ನೆಲ್ಲ ಟೆಸ್ಟ್ ಮಾಡಿಸ್ತಾವ್ರೆ. ಬಟ್ ಅಲ್ಲಿರುವ ಒಡವೆಗಳೆಲ್ಲ ಡೂಪ್ಲಿಕೇಟ್. ಏನಾಯ್ತು ದೇವಸ್ಥಾನದ ಒಡವೆಗಳು ಅಂತ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸರು ಬಂದು ಎಲ್ಲ ಮಾಜಾರ್ ಮಾಡ್ತಾರೆ. ಖಜಾಂಚಿಗೆ ಚೆನ್ನಾಗಿ ಬೈತಾರೆ, ನಿನ್ನ ನಂಬ್ಕೊಂಡ್ ಅಜ್ಜಿ ನಿನ್ನ ಖಜಾಂಚಿ ಮಾಡಿದ್ರು, ನೀನ್ ಇಲ್ಲಿರುವ ಒಡವೆಗಳನ್ನೆಲ್ಲ ತೆಗೆದು ಡೂಪ್ಲಿಕೇಟ್ ಒಡವೆ ಇಟ್ಟಿದ್ಯಾ ಅಂತ. ಅಷ್ಟರಲ್ಲಿ ಈ ವಿಚಾರ ಕರಣ್ಗೆ ಗೊತ್ತಾಗುತ್ತೆ. ಎದ್ನೋ ಬಿದ್ನೋ ಅಂತ ಅಲ್ಲಿಗೆ ಬರ್ತಾರೆ. ಅಂಡ್ ಆದಿನ ಸೈಡ್ ಗೆ ಕರ್ಕೊಂಡು ಹೋಗಿ ಹೇಳ್ತಾರೆ, ಆದಿ ಪ್ಲೀಸ್ ಈ ವಿಚಾರವನ್ನ ದೊಡ್ಡದು ಮಾಡ್ಬೇಡ, ನನಗೆ ಫ್ಯಾಕ್ಟ್ರಿನಲ್ಲಿ ಸ್ವಲ್ಪ ಲಾಸ್ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ದೇವಸ್ಥಾನದ ಒಡವೆನ ತಗೊಂಡೋಗಿ ಅಡ ಇಟ್ಬಿಟ್ಟು ನಾನೇ ದುಡ್ಡು ಯುಟಿಲೈಸ್ ಮಾಡ್ಕೊಂಡೆ, ಪ್ಲೀಸ್ ಪೊಲೀಸ್ಗೆಲ್ಲ ಹೇಳ್ಬೇಡ ಅಂತ ಆದಿ ಹೇಳ್ತಾರೆ. ನೀನು ಮೊದ್ಲೇ ಈ ವಿಚಾರ ಹೇಳ್ಬೇಕಿತ್ತಾನೆ, ನಾನು ಎಲ್ರಿಗೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದೀನಿ, ಊರವ್ರಿಗೆಲ್ಲ ಈ ವಿಚಾರ ಗೊತ್ತಾಗ್ಬಿಟ್ಟಿದೆ, ಇಂತ ತರಲೆ ಮಾಡ್ದಪ್ಪ ನೀನು, ಸರಿ ಇಲ್ಲ ನೀನ್ ಮಾಡಿದ್ದು ಅಂತ ಬೈತಾರೆ. ಅದರ ಜೊತೆಗೆ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗ್ಬಿಡು, ನಾನು ಹೇಗಾದ್ರೂ ಮಾಡಿ ಲಾಯರ್ ನ ಕರ್ಕೊಂಡು ಬಂದು ನಿನ್ನ ಬಿಡಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಕರುಣ ಹೇಳ್ತಾರೆ, ಬೇಡ ನಾನ್ ಸರೆಂಡರ್ ಆದ್ರೆ ಸರಿ ಇರೋದಿಲ್ಲ, ಸೊಕನ್ನ ಪೊಲೀಸ್ ಹತ್ರ ಕಳಿಸ್ಬಿಟ್ಟು ಸರೆಂಡರ್ ಮಾಡಿಸೋಣ ಅಂತ. ಬಟ್ ಆದಿ ಬೈತಾರೆ, ನೀನ್ ಮಾಡಿರೋ ತಪ್ಪಿಗೆ ಸೊಕ್ಕನ್ ಯಾಕೆ ಜೈಲಿಗೆ ಕಳಿಸ್ತೀಯ, ನೀನೇ ಹೋಗು ಅಂತ. ಕರುಣಾಗೆ ಸ್ವಲ್ಪ ಕೋಪ ಬರುತ್ತೆ. ಆದಿ ನನ್ನ ಪೊಲೀಸ್ ಸ್ಟೇಷನ್ ಗೆ ಕಳಿಸ್ತಾವನೆ ಅಂತ. ಏನಿವೆ ಹೋಗಿ ಪೊಲೀಸ್ ಸ್ಟೇಷನ್ ಸರೆಂಡರ್ ಆಗ್ತಾರೆ. ಅಂಡ್ ಆದಿ ತನ್ನ ಮನೆ ಪತ್ರ ಲಾರಿ ಪತ್ರಗಳನ್ನೆಲ್ಲ ತಂದು ಪೊಲೀಸ್ನವ್ರಿಗೆ ಕೊಟ್ಬಿಟ್ಟು, ನೋಡಿ 65 ಲಕ್ಷ ಬೆಲೆ ಬಾಳುತ್ತಿದ್ದು, ಇದನ್ನ ಇಟ್ಕೊಂಡು ಆತನನ್ನ ಬಿಡಿ ಕರುಣಾನ ಅಂತ ಹೇಳ್ತಾರೆ. ಬಟ್ ಒಡವೆ ಇಲ್ದಲೆ ಹೆಂಗಯ್ಯ ಬಿಡೋದು ಅಂತ ಪೊಲೀಸ್ನವ್ರು ಹೇಳ್ತಾರೆ. ಆಗ ಕರುಣ ಹೆಂಡತಿ ಮತ್ತೆ ಕರುಣ ಹೆಂಡತಿದು ತಮ್ಮ ನಾಗರಾಜನ್ ಜೊತೆ ಬಂದು ಪೊಲೀಸರ ಹತ್ರ ಒಡವೆಗಳನ್ನೆಲ್ಲ ಸಬ್ಮಿಟ್ ಮಾಡಿ ಕರುಣಾನ ಬಿಡಿಸಿ ಒಡವೆಗಳು ನಿಮ್ ಮುಂದೆ ಇಟ್ಟಿದೀವಿ ಅಂತ ಹೇಳ್ತಾರೆ. ಬೇಸಿಕಲಿ ನಾಗರಾಜು ದುಡ್ಡು ತಗೊಂಡೋಗಿ ಒಡವೆಗಳನ್ನೆಲ್ಲ ಬಿಡಿಸ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಕೊಟ್ಟವನೆ. ಸೊ ಕರುಣಾಗೆ ಈಗ ನಾಗರಾಜು ಮೇಲೆ ಸಾಫ್ಟ್ ಕಾರ್ನರ್ ಬರುತ್ತೆ. ಅಂಡ್ ಕರುಣ ಹೆಂಡತಿ ನಾಗರಾಜು ಎಲ್ಲ ಸೇರ್ಕೊಂಡು ಫಿಟ್ಟಿಂಗ್ ಇಡ್ತಾರೆ, ಆದಿಯಿಂದಾನೇ ನೀನ್ ಜೈಲ್ಗೆ ಹೋಗಿದ್ದು ಅಂತ. ನೀವೇ ಕರುಣ ಕೂಡ ಇದನ್ನ ನಂಬ್ಕೊಳ್ತಾರೆ, ನನ್ನನ್ನು ಯಾಕೆ ಬಿಡಿಸ್ತೆ, ನಿನ್ಗೆ ಏನ್ ಬೇಕು ಕೇಳು ಅಂತ ನಾಗರಾಜು
ನಾಗರಾಜುಗೆ ಹೇಳ್ತಾರೆ. ಬಟ್ ನಾಗರಾಜು ಏನು ಅಂತ ಬಾಯ್ ಬಿಡೋದಿಲ್ಲ. ಬಟ್ ನಾಗರಾಜುದು ರಿಯಲ್ ಫ್ಯಾಕ್ಟ್ ಅವ್ರು ಬಂದಿರೋದು ಏನಕ್ಕೆ ಅಂತ ಸೊಕ್ಕನ್ಗೆ ಗೊತ್ತಿರುತ್ತೆ. ಸೊ ಕರಣ್ ಡೈರೆಕ್ಟ್ ಸೊಕ್ಕನ್ನ ಕೇಳ್ತಾರೆ, ಏನಕ್ಕೆ ಅವ್ನು ಬಂದಿರೋದು ನಿನಗೆ ಗೊತ್ತಾ ಅಂತ. ಆಗ ಸೊಕ್ಕನ್ ಇರೋ ವಿಚಾರವನ್ನ ಹೇಳ್ತಾರೆ. ನಮ್ಮ ಬ್ಯಾಂಕ್ ಲಾಕರ್ ನಲ್ಲಿ ಜಮೀನಿನ ಡೀಡ್ ಇದೆ, ಅದನ್ನ ನಾವು ಈ ನಾಗರಾಜು ಕೊಟ್ರೆ ಆತ 10% ಕಮಿಷನ್ ಅಂದ್ರೆ 30 ಕೋಟಿನ ನಮಗೆ ಕೊಡ್ತಾನಂತೆ, ಅದಕ್ಕೋಸ್ಕರ ಈತ ಬಂದಿದ್ದಾನೆ ಅಂತ. ಬಟ್ ಆದಿಗೆ ವಿರುದ್ಧವಾಗಿ ಇದನ್ನೆಲ್ಲ ಮಾಡೋಕ್ ಆಗೋದಿಲ್ಲ ಅಂತ ಸೊಕ್ಕನ್ ಹೇಳ್ತಾರೆ. ಕರುಣ ಕೂಡ ಹೇಳ್ತಾರೆ ಹೌದೌದು ಆದಿ ಇದಕ್ಕೆಲ್ಲ ಒಪ್ಪೋದಿಲ್ಲ ಅಂತ. ಆಗ ನಾಗರಾಜು ಕರುಣ ಹೆಂಡತಿ ಇವರೆಲ್ಲ ಸೇರ್ಕೊಂಡು ಬ್ರೈನ್ ವಾಶ್ ಮಾಡ್ತಾರೆ. ನೀನ್ ಆದಿ ಅನ್ಕೊಂಡೇ ಇದ್ರೆ ಇಟ್ಟಿಗೆ ಮಾರೋದು ಬಿಟ್ಟು ಮೇಲ್ ಬರೋಕೆ ಆಗೋದಿಲ್ಲ, ಏನಾದ್ರೂ ಮಾಡ್ಬೇಕೀಗ ಅಂತ. ಸೊ ಕರುಣ ಅದು ಮನ ಪರಿವರ್ತನೆ ಆಗ್ಬಿಡುತ್ತೆ. ಸೊ ಕರುಣ ಡಿಸೈಡ್ ಮಾಡ್ತಾರೆ ಈ ಸೊಕ್ಕನ್ ನನ್ನ ಮಾತನ್ನೆಲ್ಲ ಕೇಳ್ತಾನೆ, ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ಳೋಣ ಅಂತ. ಈಗ ಬೇಸಿಕಲಿ ಸೊಕ್ಕನ್ ಕೈನಲ್ಲಿ ಎಲ್ಲ ಕಂಟ್ರೋಲ್ ಇದೆ ಅಲ್ವಾ. ಸೊ ಲಾಕರ್ ಅನ್ನ ಓಪನ್ ಮಾಡೋದು ಸೊಕ್ಕನು, ಜಾತ್ರೆಯ ದಿನ ಲಾಕರ್ ಜೊತೆಗೆ ಡೀಡ್ ನು ತಗೊಂಡ್ವಾ ಅಂತ ಹೇಳೋದು, ನಂತರ ಆ ಡೀಡ್ ಅನ್ನ ಕದಿಯೋದು ಅಂತ ಪ್ಲಾನ್. ಆದ್ರೆ ಆದಿ ಕೂಡ ಆ ಲಾಕರ್ ನ ಓಪನ್ ಮಾಡೋಕೆ ಸೊಕ್ಕನ್ ಜೊತೆ ಹೋಗೋ ಚಾನ್ಸ್ ಇದೆ. ಸೊ ಆದಿನ ಡಿಸ್ಟ್ರಾಕ್ಟ್ ಮಾಡೋಣ ಅಂತ ಅವತ್ತು ಆದಿ ಲಾರಿಗಳ ಮೇಲೆ ರೈಡ್ ಮಾಡಿಸೋದು, ಆತನ ಮಗನನ್ನ ಕಿಡ್ನಾಪ್ ಮಾಡೋದು ಅಂತ ಡಿಸೈಡ್ ಮಾಡಿರ್ತಾನೆ ನಾಗರಾಜ. ಅಂಡ್ ಈ ಲಾಕರ್ ಬರುವ ಎಲ್ಲಾ ದಾರಿಗಳಲ್ಲೂ ತನ್ನ ಹುಡುಗರನ್ನ ಇಟ್ಟು ಡೀಡ್ ನ ಕದಿಯೋಕೆ ಹೇಳಿರ್ತಾನೆ. ಸರಿ ಜಾತ್ರೆ ದಿನ ಬರುತ್ತೆ ಅಂದ್ಕೊಂಡಂತೆ ಆದಿಯ ಮಗ ಮನೆಗೆ ಬಂದಿರೋದಿಲ್ಲ, ಎಲ್ಲಿ ಹೋದ ಅಂತ ಮಗನ್ ಹುಡ್ಕೊಂಡು ಆದಿ ಹೋಗ್ತಾರೆ. ಅಷ್ಟರಲ್ಲಿ ಪೊಲೀಸರು ಫೋನ್ ಮಾಡ್ತಾರೆ, ನಿಮ್ಮ ಲಾರಿ ರೈಡ್ ಆಗಿದೆ, ಪೊಲೀಸ್ ಸ್ಟೇಷನ್ ಗೆ ಬನ್ನಿ ಅಂತ. ಸೊ ಆದಿ ಪೊಲೀಸ್ ಸ್ಟೇಷನ್ ಗೂ ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ನಲ್ಲೇ ಆತನ ಸಾಯಂಕಾಲದವರೆಗೂ ಕೂರ್ಸೋದು ಅಂತ ಪೊಲೀಸರು ಸ್ಕೆಚ್ ಹಾಕಿರ್ತಾರೆ. ಈ ಸಮಯದಲ್ಲಿ ಈತ ಬ್ಯಾಂಕಿಗೆ ಹೋಗಿ ಅಂದ್ರೆ ಸೊಕ್ಕನ್ ಬ್ಯಾಂಕಿಗೆ ಹೋಗಿ ಒಡವೆಗಳನ್ನ ತರೋದು, ಡೀಡ್ ನ ತರೋದು ಅಂತ. ಇದೇ ಪ್ಲಾನ್ ನ ಪ್ರಕಾರ ಸೊಕ್ಕನ್ ಬ್ಯಾಂಕ್ ಗೆ ಹೋಗ್ತಾರೆ. ಮ್ಯಾನೇಜರ್ ಹತ್ರ ಕೀ ತಗೊಂಡು ಇನ್ನೇನ್ ಲಾಕರ್ ಅನ್ನ ಓಪನ್ ಮಾಡ್ಬೇಕು, ಅಷ್ಟರಲ್ಲಿ ಆದಿ ಅಲ್ಲಿಗೆ ಬರ್ತಾರೆ. ಬೇಸಿಕಲಿ ಆದಿಗೆ ಮೊದ್ಲೇ ಐಡಿಯಾ ಇರುತ್ತೆ, ಯಾರೋ ಈ ದೇವಸ್ಥಾನದ ಒಡವೆಗಳ ಜೊತೆ ಆಟ ಆಡ್ಲಿಕ್ಕೆ ಸ್ಕೆಚ್ ಹಾಕೋರೆ ಅಂತ. ಸೊ ತನ್ನ ಮಗನನ್ನ ವಿನ್ನರಸಿಗೆ ಹೇಳಿ ಮೊದ್ಲೇ ಕರ್ಸ್ಕೊಂಡ್ಬಿಟ್ಟಿರ್ತಾರೆ. ಲಾರಿ ಡಾಕ್ಯುಮೆಂಟ್ಸ್ ಗಳು ಇವ್ರ ಹೆಸರಲ್ಲಿರೋದಿಲ್ಲ, ಇವ್ರ ಹೆಂಡತಿ ಹೆಸರಲ್ಲಿರುತ್ತೆ. ಸೊ ಹೆಂಡತಿಯನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಡಾಕ್ಯುಮೆಂಟೇಶನ್ ಪರ್ಪಸ್ ಗಾಗಿ ಬಿಟ್ಟು ಇವರು ದೇವಸ್ಥಾನದ ಒಡವೆಗಳ ಸೆಕ್ಯೂರಿಟಿಗೆ ಬಂದಿದ್ದಾರೆ. ಆದ್ರೂ ಕೂಡ ಸೊಕ್ಕನ್ ಒಡವೆಗಳ ಪೆಟ್ಟಿಗೆ ಒಳಗಡೆ ಡೀಡ್ ನ ಹಾಕೊಳ್ತಾರೆ. ದೇವಸ್ಥಾನದ ಕಡೆಗೆ ಇಬ್ರು ಸೇರ್ಕೊಂಡು ವಾಪಸ್ ಹೋಗ್ತಿದ್ದಾರೆ ಸೆಕ್ಯೂರಿಟಿ ವೆಹಿಕಲ್ ನಲ್ಲಿ. ಈ ಕಡೆ ಪೊಲೀಸ್ನವರು ಕೂಡ ಮಿನಿಸ್ಟರ್ ಕಡೆಯ ಇಬ್ರು ಪೊಲೀಸರನ್ನ ಸೆಕ್ಯೂರಿಟಿಗೆ ಕಳ್ಸವ್ರೆ. ಬಟ್ ಆದಿಗೆ ಇಲ್ಲೂ ಡೌಟ್ ಇದೆ, ನಾವು ಒಂದೇ ದಾರಿನಲ್ಲಿ ಹೋದ್ರೆ ಇವರೆಲ್ಲ ಏನೋ ಸ್ಕೆಚ್ ಹಾಕಿರ್ಬೋದು ಅಂತ ಎಲ್ಲಾ ದಾರಿಗಳನ್ನ ಬಿಟ್ಟು ಯಾವ್ದೋ ಕಟ್ ರೂಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ದೇವಸ್ಥಾನನು ರೀಚ್ ಆಗ್ಬಿಡ್ತಾರೆ. ಜಾತ್ರೆ ಸ್ಟಾರ್ಟ್ ಆಗಿದೆ, ಒಡವೆಗಳನ್ನ ಪೂಜೆ ಮಾಡ್ಲಿಕ್ಕೆ ತಗೊಂಡ್ ಹೋಗ್ತಾರೆ. ಆಗ ಅಲ್ಲಿಗೆ ನಾಗರಾಜನ್ ಕಡೆಯವರು ಬರ್ತಾರೆ. ಪೆಟ್ಟಿಗೆಯಲ್ಲಿರುವ ಡೀಡ್ ಅನ್ನ ಕದ್ದು ಬಿಡೋಣ ಅಂತ ಪೆಟ್ಟಿಗೆಯನ್ನ ಓಪನ್ ಮಾಡ್ಲಾಗುತ್ತೆ. ಪೂಜೆ ನಡೀತಾ ಇದೆ. ಅಷ್ಟರಲ್ಲಿ ನಾಗರಾಜನ್ ಕಡೆಯ ಒಬ್ಬ ವ್ಯಕ್ತಿ ಡೀಡ್ ನ ಎಗರಿಸ್ಬಿಡ್ತಾನೆ. ಇದನ್ನ ಆದಿ ನೋಡ್ಬಿಟ್ಟು ಆ ವ್ಯಕ್ತಿಯನ್ನ ಓಡಿಸ್ಕೊಂಡು ಹೋಗ್ತಾರೆ. ಆದಿಯ ಹಿಂದೆ ಇನ್ನೊಂದಷ್ಟು ರೌಡಿಗಳು ಆದಿಯನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಇದನ್ನ ಸೊಕ್ಕನ್ ನೋಡ್ತಾರೆ, ನಮ್ಮ ಆದಿ ಅಣ್ಣ ಟ್ರಬಲ್ ಅಲ್ಲಿ ಇದಾರೆ ಅಂತ. ಇವರು ಕೂಡ ಆದಿಗೆ ಸಪೋರ್ಟ್ ಮಾಡ್ಲಿಕ್ಕೋಸ್ಕರ ರೌಡಿಗಳನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ. ಆದಿ ಮತ್ತೆ ಸೊಕ್ಕನ್ ಸೇರ್ಕೊಂಡು ಎಷ್ಟೊಂದ್ ಜನ ರೌಡಿಗಳಿಗೆ ಹೊಡಿತಾರೆ. ರೌಡಿಗಳ ಕೈನಲ್ಲಿರುವ ಡೀಡ್ ಅನ್ನ ಕಿತ್ಕೊಂತಾರೆ. ಬಟ್ ಆದ್ರೂ ಕೂಡ ಮತ್ತೊಂದಷ್ಟು ರೌಡಿಗಳು ಈ ಡೀಡ್ ಅನ್ನ ವಾಪಸ್ ಕಿತ್ಕೊಂಡು ದೇವಸ್ಥಾನದ ಜಾತ್ರೆ ಆಗ್ತಿದ್ಯಲ್ಲ ಆ ಕಡೆಗೆ ಬಂದ್ಬಿಡ್ತಾರೆ. ಈಗ ಊರಿನ ಜನಗಳ ಮುಂದೆ ಎಲ್ಲ ಫೈಟ್ ನಡೀತಿದೆ. ಈ ನಡುವೆ ಮತ್ತೆ ಜಾತ್ರೆಯ ಜಾಗಕ್ಕೆ ಬಂದಿರೋದ್ರಿಂದ ಸೊಕ್ಕನ್ ಮೈ ಮೇಲೆ ದೇವಿ ಬಂದ್ಬಿಡುತ್ತೆ. ಸೊಕ್ಕನ್ ಈಗ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಾರೆ. ಕಾಂತಾರ ಮೂವಿ ಸೀನ್ಸ್ ನೆನಪಾಯ್ತು ಗುರು ಇದನ್ನ ನೋಡಿ. ಈ ನಡುವೆ ಆದಿ ಫೈಟ್ ಆಡ್ತಾನೆ ಇದ್ದಾರೆ, ಡೀಡ್ ನ ಕಿತ್ಕೊಂಡು ರೌಡಿಗಳಿಗೆ ಹೊಡಿತಾನೆ ಇದ್ದಾರೆ. ಆಗ ಅವ್ರಿಗೆ ಹಿಂಬದಿಯಿಂದ ಚುಚ್ಚು ಬಿಡೋಣ ಅಂತ ಕರಣ್ ಅವರ ಬಾಮೈದ ಚಾಕು ತಗೊಂಡು ಬರ್ತಾನೆ. ಬಟ್ ಇದನ್ನ ಸೊಕ್ಕನ್ ನೋಡ್ತಾರೆ. ಅಲ್ಲೇ ಇರುವ ಒಂದು ಮಚ್ಚನ್ನ ತಗೊಂಡು ಕರುಣ ಅದು ಬಾಮೈದು ಕೈನೇ ಕತ್ತರಿಸ್ಬಿಡ್ತಾರೆ. ಅಂಡ್ ಡೀಡ್ ಆದಿ ಹತ್ರನೇ ಉಳ್ಕೊಳ್ಳುತ್ತೆ. ಈ ಕಡೆ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಸೊಕ್ಕನ್ನ. ಆ ಕಡೆ ಕರುಣ ಅವರ ಮಾವ ರೊಚ್ಗೆತವ್ರೆ, ನಾನು ಮಗನ ಕೈನೇ ಕತ್ತರಿಸ್ತಾನೆ ಆ ಸೊಕ್ಕನ್ನು, ಆತನನ್ನ ಪರ್ಮನೆಂಟ್ ಆಗಿ ಜೈಲ್ ನಲ್ಲಿ ಇರಿಸ್ಬೇಕು ಅಂತ. ಆಗ ಕರುಣ ಹೇಳ್ತಾರೆ, ನೋ 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 ನಾನೇ ಆತನಿಗೆ ಹೇಳಿದ್ದು ಇವನ್ ಕೈ ಕತ್ತರಿಸೋಕೆ, ಇಲ್ಲ ಅಂದಿದ್ರೆ ಆದಿ ಇವನ್ ತಲೆನೇ ಕತ್ತರಿಸ್ಬಿಡ್ತಿದ್ದ, ಸುಮ್ಮನೆ ಅವನ್ನ ಬಿಡಿಸೋದ್ ನೋಡಿ ಸೊಕ್ಕನ್ನ ಅಂತ. ಆಗ ಕರುಣ ಅವರು ಬಾಮೈದ ಒಂದು ಮುಚ್ಚಳಿಕೆ ಪತ್ರ ಬರ್ಕೊಡ್ತಾನೆ, ನಾನೇ ಎಡವಿ ಒಂದು ಮಚ್ಚ ಮೇಲೆ ಬಿದ್ಬಿಟ್ಟೆ, ಆಗ ಕೈ ಕತ್ತರಿಸೋಯ್ತು ಅಂತ. ಸೊ ಸೊಕ್ಕನ್ನ ಬಿಡುಗಡೆ ಮಾಡ್ಲಾಗತ್ತೆ. ಈ ಕಡೆ ಸೊಕ್ಕನ್ನ ಕರ್ಕೊಂಡು ಆದಿ ಮನೆಗೆ ವಾಪಸ್ ಬರ್ತಾರೆ. ಅಂಡ್ ಆದಿ ಸೊಕ್ಕನ್ಗೆ ಹೇಳ್ತಾರೆ, ನೀನು ದೇವಸ್ಥಾನದಲ್ಲಿ ಒಡವೆಯನ್ನ ತಗೊಂಡು ಬರುವ ದಿನದಿಂದ ನೋಡ್ತಿದ್ದೀನಿ, ಇವತ್ತಿನವರೆಗೂ ನಿನ್ನ ನೋಡ್ತಾನೆ ಇದ್ದೀನಿ. ಬಟ್ ನೀನ್ ಅವತ್ತಿನಿಂದ ಇವತ್ತಿನವರೆಗೂ ಸಪೆಯಾಗೇ ಇದ್ಯಾ. ಅಂಡ್ ಆ ಒಡವೆ ಬಾಕ್ಸ್ ನಲ್ಲಿ ಡೀಡ್ ಅನ್ನ ನೀನೇ ಹಾಕಿರೋದು ಅಂತ ನನಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿನ್ಗೆ ಡೀಡ್ ಅನ್ನ ಹಾಕು ಅಂತ ಹೇಳಿದ್ದು ಯಾರು ಅಂತ ಕೇಳ್ತಾರೆ. ಬಟ್ ಸೊಕ್ಕನ್ ಉತ್ತರನೇ ಕೊಡೋದಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಾರೆ. ಅದಕ್ಕೆ ಅರ್ಥ ಆಗ್ಬಿಡುತ್ತೆ, ನೀನ್ ಸೈಲೆಂಟ್ ಆಗಿದ್ಯಾ ಅಂದ್ರೆ ನನಗೆ ಗೊತ್ತಾಯ್ತು ಕರುಣಾನೇ ನಿನಗೆ ಈ ಆರ್ಡರ್ ಅನ್ನ ಕೊಟ್ಟಿರೋದು. ಬೇಸಿಕಲಿ ಡೀಡ್ ಅಂದ್ರೆ ಪತ್ರ. ಸೊ ಕರುಣ ಮಾತು ಕೇಳ್ಕೊಂಡು ಆ ಪತ್ರನ ನೀನು ಒಡವೆ ಬಾಕ್ಸ್ ಅಲ್ಲಿ ಹಾಕಿದ್ಯಾ, ನಿನ್ನ ಮುಗ್ಧತೆಯನ್ನ ಎಲ್ರು ಯುಟಿಲೈಸ್ ಮಾಡ್ಕೊಂತವ್ರೆ, ಮಿಸ್ಯುಟಿಲೈಸ್ ಮಾಡ್ಕೊಂತವ್ರೆ ಅಂತ ಹೇಳ್ತಾರೆ ಆದಿ. ಬೈ ದ ವೇ ಸೊಕ್ಕನ್ಗೆ ಇದೆಲ್ಲ ಗೊತ್ತಿದೆ, ಆದ್ರೆ ಕರುಣ ಹೇಳಿದ ಮಾತನ್ನ ಮೀರೋಕೆ ಅವ್ರಿಗೆ ಆಗೋದಿಲ್ಲ, ಅಷ್ಟೊಂದು ನಿಯತ್ತಿದೆ. ಅಂಡ್ ಆದಿಗೆ ಕೂಡ ಈ ವಿಚಾರ ಗೊತ್ತು, ಸೊಕ್ಕನ್ ಮನಸ್ಸಿನ
ಮನಸ್ಸಿನಿಂದ ತುಂಬಾ ಒಳ್ಳೆಯವನು, ಕರುಣ ಹೇಳಿದ್ದನ್ನೆಲ್ಲ ಮಾಡ್ತಾವನ ಅಷ್ಟೇ ಅಂತ. ಸೊ ಆದಿ ಈಗ ಡೈರೆಕ್ಟ್ ಕರುಣಾಗೆ ಕಾಲ್ ಮಾಡ್ತಾರೆ, ಎಲ್ಲಿದ್ಯಾ ಅಂತ ಕೇಳ್ತಾರೆ. ಕರುಣ ಹೇಳ್ತಾರೆ ನಾನು ಮಿನಿಸ್ಟರ್ನ ಭೇಟಿ ಆಗ್ಲಿಕ್ಕೆ ಹೋಗ್ತಿದ್ದೀನಿ ಅಂತ. ಆದಿ ಹೇಳ್ತಾರೆ ನಾನು ಬರ್ತೀನಿ ಅಂತ. ಕರುಣ ಹೇಳ್ತಾರೆ ಬೇಡ ಅಂತ. ಬಟ್ ಆದಿ ಇಲ್ಲ ನಾನು ಬಂದೇ ಬರ್ತೀನಿ ಅಂತ ಹೇಳಿ ಡೈರೆಕ್ಟ್ ಮಿನಿಸ್ಟರ್ ಮನೆಗೆ ಹೋಗ್ಬಿಡ್ತಾರೆ. ಆಗ ಮಿನಿಸ್ಟರ್ ಇವ್ರಿಗೆ ಒಂದಷ್ಟು ದುಡ್ಡನ್ನ ಆಫರ್ ಮಾಡ್ತಾರೆ, ನೀವು ಆ ಜಮೀನ್ ಪತ್ರನ ನಮಗೆ ಕೊಟ್ರೆ ಇಷ್ಟೊಂದು ದುಡ್ಡು ನಿಮಗೆ ಸಿಗತ್ತೆ ಅಂತ. ಅಂಡ್ ಅವತ್ ರಾತ್ರಿ ವಾಪಸ್ ಬಂದು ಆದಿ ಮತ್ತೆ ಕರುಣ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಆದಿ ಹೇಳ್ತಾರೆ ನೋವೇ ಚಾನ್ಸೇ ಇಲ್ಲ, ನಾಳೆ ಬೆಳಗ್ಗೆ ಹೋಗಿ ಆ ಜಮೀನಿನಲ್ಲಿ ನಾನು ಒಂದು ಬೋರ್ಡ್ ಹಾಕ್ತೀನಿ ದೇವಸ್ಥಾನದ ಸ್ವತ್ತು ಅಂತ. ನೀನ್ ಅಡ್ಡ ಬಂದ್ರು ಸರಿಯೇ, ನಿನ್ನ ಕತ್ತನ್ ಕತ್ತರಿಸಾದ್ರು ಸರಿಯೇ, ನಾನು ಆ ಜಮೀನನ್ನ ಉಳಿಸ್ಕೊಳ್ತೀನಿ, ದೇವಸ್ಥಾನಕ್ಕೆ ದ್ರೋಹ ಬಗ್ಯೋದಿಲ್ಲ ಅಂತ ಆದಿ ಹೇಳ್ತಾವ್ರೆ. ಇದನ್ನ ಅಲ್ಲೇ ಇರುವ ಸೊಕ್ಕನ್ ಕೂಡ ಕೇಳಿಸ್ಕೊಳ್ತಾರೆ. ಸೊಕ್ಕನ್ಗೆ ಬೇಜಾರಾಗುತ್ತೆ, ಛೇ ಈ ದೇವಸ್ಥಾನದ ಜಮೀನಿನ ವಿಚಾರವಾಗಿ ನಾವೆಲ್ಲ ಕಿತ್ತಾಡ್ಸಿದೀವಿ, ಆದಿ ಸಾಯಿಸ್ಬಿಡ್ತೀನಿ ಅಂತ ಕರುಣಾಗೆ ಥ್ರೆಟ್ ಹಾಕಿದ್ರು ಅಂತ. ಬಟ್ ಕರುಣಾಗೆ ಈ ಜಮೀನ ಮಿನಿಸ್ಟರ್ ಕೊಟ್ಬಿಟ್ಟು ದುಡ್ಡು ಮಾಡೋಣ ಅಂತ ಆಸೆ. ಅಂಡ್ ಕರುಣಾ ಹೆಂಡತಿ ಕೂಡ ಹೇಳ್ತಾರೆ ಆದಿ ನಾವು ಮೇಲ್ ಬರೋದು ಇಷ್ಟ ಇಲ್ಲ ಅವನಿಗೆ, ಅದಕ್ಕೋಸ್ಕರ ಎಲ್ಲದಕ್ಕೂ ಅಡ್ಗಾಲ್ ಹಾಕ್ತಾನೆ ಅಂತ. ಸೊ ಕರುಣ ತನ್ನ ಹೆಂಡತಿ ಮತ್ತೆ ನಾಗರಾಜ ಇವರೆಲ್ಲರ ಜೊತೆ ಸೇರ್ಕೊಂಡು ಒಂದು ಪ್ಲಾನ್ ಮಾಡ್ತಾನೆ. ಏನ್ ಪ್ಲಾನ್ ಅಂದ್ರೆ ಈ ಸೊಕ್ಕನ್ನ ಕರ್ಕೊಂಡು ಕೊಡೈಕೆನಾಲ್ಗೆ ಹೋಗೋದು, ಸೊಕ್ಕನ್ನ ಅಲ್ಲೇ ಬಿಟ್ಬಿಡೋದು. ಯಾಕಂದ್ರೆ ಸೊಕ್ಕನ್ ನಿಯತ್ತಿನ ಜೊತೆಗೆ ಆದಿ ಮೇಲೂ ಪ್ರೀತಿ ಇದೆ, ಆತ ನಮ್ ಪ್ಲಾನ್ಗೆಲ್ಲ ಎಡವಟ್ ಮಾಡ್ಬಿಡ್ಬೋದು ಅಂತ ಭಯ ಇವರಿಗೆ. ಅಂಡ್ ಸೊಕ್ಕನ್ನ ಅಲ್ಲಿ ಕೂಡಿ ಹಾಕಿ ಆದಿಯನ್ನ ಊರಾಚೆ ಇರುವ ಕಾಡಿಗೆ ಇನ್ವೈಟ್ ಮಾಡೋಣ, ಮಾತಾಡೋಣ ಬಾಯಿ ಜಮೀನ್ ಬಗ್ಗೆ ಅಂತ ಹೇಳಿ ಅಲ್ಲಿ ಆತನ ಮೇಲೆ ಅಟ್ಯಾಕ್ ಮಾಡಿ ಪತ್ರವನ್ನ ಕಿತ್ಕೊಳ್ಳೋಣ ಅಂತ ಸ್ಕೆಚ್ ಹಾಕೋರೆ ಎಲ್ರು ಸೇರಿ. ಅಂದ್ಕೊಂಡಂಗೆ ಕೊಡೈಕೆನಾಲ್ಗೆ ಕರ್ಕೊಂಡೋಗಿ ಬಿಟ್ಬಿಡ್ತಾರೆ. ಒಂದು ರೂಮ್ ನಲ್ಲಿ ಈತನನ್ನ ಕೂಡ ಹಾಕ್ಬಿಡ್ತಾರೆ. ಯಾರನ್ನ ಸೊಕ್ಕನ್ನ ಕೂಡ ಹಾಕೋದಿಲ್ಲ, ಅಲ್ಲೇ ಇರು ಸಾಯಂಕಾಲದವರೆಗೂ ಅಂತ ಆರ್ಡರ್ ಮಾಡ್ತಾನೆ ಕರುಣ. ಅಂಡ್ ಕೊಡೈಕೆನಾಲ್ ನ CCTV ಕ್ಯಾಮ್ರಾದಲ್ಲಿ ಇವರು ಬಂದಿದ್ದೆಲ್ಲ ರೆಕಾರ್ಡ್ ಆಗಿರುತ್ತೆ. ಆಮೇಲೆ ಸೊಕ್ಕನ್ನ ಇಲ್ಲಿ ಬಿಟ್ಟು ವಾಪಸ್ ಆ ಕಾಡಿಗೆ ಹೋಗ್ತಾರೆ. ಯಾರು ಕರುಣ, ನಾಗರಾಜ ಅಂಡ್ ಗ್ಯಾಂಗು. ಅಲ್ಲಿ ಹೋಗ್ಬಿಟ್ಟು ಕರುಣ ಕಾಲ್ ಮಾಡ್ತಾರೆ ಆದಿಗೆ, ಈ ಕಾಡ್ ಹತ್ರ ಬಾ ನಾವು ಮಾತಾಡೋಣ ಜಮೀನ್ ಬಗ್ಗೆ ಅಂತ. ಆಗ ಆದಿ ಹೇಳ್ತಾರೆ ಸರಿ ಸರಿ ನಾನು ಮಾತಾಡ್ಬೇಕು, ಯಾಕಂದ್ರೆ ನನಗೂ ಒಂದು ವಿಚಾರ ರಿಯಲೈಸ್ ಆಯ್ತು, ನಾವ್ ಈ ಡೀಡ್ ಅನ್ನ ಕೊಡ್ಲಿಲ್ಲ ಅಂದ್ರೂ ಸಹ ಮಿನಿಸ್ಟ್ರು ಅಷ್ಟೊಂದು ಪವರ್ಫುಲ್ ವ್ಯಕ್ತಿ, ಸೊ ಹೇಗಾದ್ರೂ ಮಾಡಿ ಜಮೀನನ್ನ ತನ್ನ ಖಾತೆಗೆ ವರ್ಗಾಯಿಸ್ಕೊಂಡ್ಬಿಡ್ತಾನೆ. ಅದ್ರ ಬದಲು ನಾವೇ ಡೀಡ್ ಅನ್ನ ಕೊಡು, ದುಡ್ಡನ್ನ ತಗೊಂಡು ಊರ್ನಲ್ಲಿ ಒಂದಷ್ಟು ಸ್ಕೂಲು ಹಾಸ್ಪಿಟಲ್ ಗಳನ್ನ ಕಟ್ಸೋಣ, ಜನಗಳು ಇದರಿಂದ ಖುಷಿಯಾಗಿರ್ತಾರೆ ಅಂತ ಹೇಳ್ತಾರೆ. ಸೊ ಕರುಣ ನಿಜವಾಗ್ಲೂ ನಿನ್ ಜಮೀನ್ ಕೊಡೋಕೆ ಹೋಗೋಣ ಅಂತ ಆದಿನ ಕೇಳ್ತಾರೆ. ಆಗ ಆದಿ ಹೇಳ್ತಾರೆ ಹೌದು ನಾನು ನನ್ನ ಹೆಂಡತಿ ಡಿಸ್ಕಸ್ ಮಾಡಿದೀವಿ, ಬರ್ತೀನಿ, ಜಮೀನ್ ಪತ್ರವನ್ನ ನಿನಗೆ ಕೊಡ್ತೀನಿ ಅಂತ. ಅಂಡ್ ಮಿನಿಸ್ಟರ್ ಕೂಡ ಇದಕ್ಕೆ ಹೋಗ್ತಾರೆ. ನಾಗರಾಜ ಫಸ್ಟ್ ಅವನ ಹತ್ರ ಡೀಡ್ ಅನ್ನ ತಗೊಂಡು ಬಂದ್ಬಿಡು ಪಾರ್ಟಿ ಆಫೀಸ್ಗೆ ಅಂತ. ಸರಿ ಈಗ ಆದಿ ಕಾಡ್ ಹತ್ರಕ್ಕೆ ಹೋಗ್ತಾವ್ರೆ. ಅರ್ಧ ದಾರಿಯಲ್ಲಿ ಒಬ್ಬ ಹುಡುಕ ಗಾಡಿ ಓಡಿಸ್ಕೊಂಡು ಅಡ್ಡ ಹಾಕ್ತಾನೆ ಇವ್ರ ಗಾಡಿಗೆ. ಎಲ್ಲೋಗ್ತಿದ್ಯಪ್ಪ, ಕರುಣನ ಮೀಟ್ ಆಗೋಕ್ ಹೋಗ್ತಿದ್ಯಾ, ಆ ಕರುಣ ದೊಡ್ಡ ಮನೆ ಹಾಳ, ಅವನು ಯಾಕೆ ನೀನ್ ಇಷ್ಟೊಂದು ನಂಬ್ತೀಯ ಅಂತ ಹೇಳ್ತಿದ್ದಾರೆ. ಆಗ ಆದಿ ಕುಡ್ಕುಂಗೆ ಬೈದ್ ಕಳಿಸ್ತಾರೆ, ಏನೋ ನಮ್ ಕರುಣನ್ ಬಗ್ಗೆ ಏನೇನೋ ಮಾತಾಡ್ತೀವಿ ಹೋಗೋ. ಈ ಕಡೆ ಸೊಕ್ಕನ್ನು ಕೊಡೈಕೆನಾಲ್ ನಿಂದ ಈ ಫಾರೆಸ್ಟ್ ಗೆ ಬಂದ್ಬಿಟ್ಟವ್ರೆ. ಅಲ್ಲಣ್ಣ ನೀನ್ ಸಾಯಂಕಾಲದವರೆಗೂ ಅಲ್ಲೇ ಇರು ಅಂತ ಹೇಳ್ಬಿಟ್ಟು ನೀನ್ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ, ನೀನ್ ಒಬ್ಬನ್ನೇ ಬಿಟ್ಟು ನಾನು ಅಲ್ಲಿ ಹೆಂಗಿರ್ಲಿ ಅದಕ್ಕೆ ಬಂದೆ ಅಂತ ಹೇಳ್ತಾರೆ. ಎನಿಹೌ ಕಾಡಲ್ಲಿ ಏನ್ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ ಸೊಕ್ಕನ್. ಇವರೆಲ್ಲ ಹೇಳ್ತಾರೆ ನಾವು ಅಡಿಗೆ ಮಾಡೋಕ್ ತಯಾರು ಮಾಡ್ತಿದೀವಿ ಅಂತ. ಸರಿ ಅಂತ ಹೇಳಿ ನಾನು ಅಡಿಗೆಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಅಡಿಗೆ ಮಾಡೋಕೆ ನೋಡಿದಾಗ ಅಲ್ಲೆಲ್ಲ ದೊಡ್ಡ ದೊಡ್ಡ ಕತ್ತಿಗಳಿರೋದನ್ನ ನೋಡ್ತಾರೆ ಸೊಕ್ಕನ್. ಇದನ್ನೆಲ್ಲ ಯಾಕೆ ತಂದಿದ್ದೀರಾ ಅಂದ್ರೆ ಈರುಳ್ಳಿ ಕತ್ತರಿಸಕ್ಕೆ ಅಂತ ಹೇಳ್ತಾರೆ. ಈರುಳ್ಳಿ ಕತ್ತರಿಸಕ್ಕೆ ಇಷ್ಟು ದೊಡ್ಡ ಕತ್ತಿ ಬೇಕಾ ಅಂತ ಸೊಕ್ಕನ್ಗೆ ಅನುಮಾನ. ಅಷ್ಟರಲ್ಲಿ ಆದಿ ಕೂಡ ಅಲ್ಲಿಗೆ ಬರ್ತಾರೆ ಗಾಡಿನಲ್ಲಿ. ತನ್ನ ಜೊತೆ ತನ್ನ ಮಗಳನ್ನು ಕರ್ಕೊಂಡು ಬಂದಿದ್ದಾರೆ. ಆದಿ ಹೆಂಡತಿ ಕಳ್ಸಿದ್ದಾರೆ ಮಗಳನ್ನ, ಸೊ ದಟ್ ಈ ಆದಿ ಕೂಡ್ಕೊಂಡ್ ಬರೋದಿಲ್ಲ ವಾಪಸ್ಸು ಬರುವಾಗ ಅಂತ. ಬೈ ದ ವೇ ಆದಿ ಇಲ್ಲಿಗೆ ಬಂದಿರೋದು ಯಾಕೆ, ಆ ಜಮೀನ್ ಪತ್ರವನ್ನ ಕೊಡ್ಲಿಕ್ಕೆ, ಕಾಂಪ್ರಮೈಸ್ ಆಗ್ಲಿಕ್ಕೆ. ಅಷ್ಟರಲ್ಲಿ ಆದಿ ಹೆಂಡತಿ ಕಾಲ್ ಮಾಡ್ತಾರೆ ಅಂಡ್ ಫೋನ್ ನಲ್ಲಿ ಸೊಕ್ಕನ್ಗೆ ಹೇಳ್ತಾರೆ ನಾನು ನಿಮ್ಮ ಫೇವರಿಟ್ ಮಟನ್ ಕರಿ ಏನೋ ಮಾಡಿದೀನಿ, ಇಲ್ಲಿಗೆ ಬಾಗ ಕರುಣ್ಗುನು ನಾನು ಮಾಡಿ ಇಟ್ಟಿದ್ದೀನಿ, ಅದನ್ನ ತಗೊಂಡೋಗಿ ಆತನಿಗೆ ಕುಡಿಯುವಂತೆ, ನೀನು ಊಟ ಮಾಡ್ಕೊಂಡು ಹೋಗಿವಂತೆ ಅಂತ. ಬಟ್ ಸೊಕ್ಕನ್ಗೆ ಇಲ್ಲೇನೋ ಎಡವಟ್ ಆಗ್ತಿದೆ ಅಂತ ಅರ್ಥ ಆಗ್ತಿದೆ. ಇಲ್ಲ ಇಲ್ಲ ಅಮ್ಮ ನಾನು ಆಮೇಲೆ ಬರ್ತೀನಿ, ಇಲ್ಲ ಅಕ್ಕ ನಾನು ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ. ಬಟ್ ಆದಿ ಆರ್ಡರ್ ಮಾಡ್ತಾರೆ ಹೋಗು ತಗೊಂಡು ಬಾ ಅಂತ. ವಿಧಿ ಇಲ್ಲದೆ ಮನೆಗೆ ಹೋಗ್ಬೇಕಾಗತ್ತೆ. ಸೊಕ್ಕನ್ ಅವ್ರಿಗೆ ಹೋಗೋಕೆ ಮುಂಚೆ ಆದಿ ಹೇಳ್ತಾರೆ ಆ ಪತ್ರ ಕಾರಲ್ಲಿದೆ ಅದನ್ನ ತಂದು ಕೊಟ್ಬಿಟ್ಟು ಹೋಗು ಅಂತ. ಅಂಡ್ ಹೇಳ್ದಂಗೆ ಸೊಕ್ಕನ್ ಪತ್ರನೂ ಕೊಡ್ತಾರೆ. ಈಗ ಸೊಕ್ಕನ್ ಮನೆಗೆ ಹೋಗ್ತಾರೆ. ಈ ಕಡೆ ಆದಿ ಕರುಣಾಗೆ ಪತ್ರ ಕೊಡೋದ್ ಬಿಟ್ಟು ಜಾಡಿಸಿ ಕರುಣಾದು ಎದೆಗೆ ಓದಿತಾರೆ. ಏನಾಗ್ತಿದೆ ಅಂತ ರಿಯಲೈಸ್ ಆಗೋಕೆ ಮುಂಚೆನೆ ನಾಗರಾಜು ಕಡೆ ರೌಡಿಗಳು ಆದಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಕೈನಲ್ಲಿ ಮಗು ಇರೋದ್ರಿಂದ ಮಗುನ ಕಾರ್ನಲ್ಲಿ ಕೂರ್ಸೋಕೆ ಹೋಗ್ತಾರೆ. ಆಗ ಹಿಂದ್ಗಡೆಯಿಂದ ಬಂದು ಯಾರೋ ಚೂರಿ ಹಾಕ್ಬಿಡ್ತಾನೆ ಆದಿಗೆ. ಆದ್ರೂ ಮಗುನ ಕಾರ್ನೊಳಗಡೆ ಕೂಡಿಸ್ಬಿಟ್ಟು ಇವರು ಫೈಟ್ ಆಡ್ಲಿಕ್ಕೆ ಎಳಿತಾರೆ. ಫೈಟ್ ಆಡ್ತಿರ್ಬೇಕಾದ್ರೆ ಕರುಣ ಏನ್ ಮಾಡ್ತಾನೆ, ಆತ ಕೂಡ ಒಂದು ಕತ್ತಿನ ತಗೊಂಡು ಹಿಂಬದಿಯಿಂದ ಚುಚ್ಲಿಕ್ಕೆ ಬರ್ತಾನೆ ಆದಿಗೆ. ಆದಿ ಇದನ್ನ ನೋಡೋದಿಲ್ಲ. ಬಟ್ ಬೇರೊಬ್ಬ ವ್ಯಕ್ತಿಗೆ ಆದಿ ಹೊಡಿತಿರ್ತಾರೆ. ಆ ಹೊಡೆದ ವ್ಯಕ್ತಿಯ ಚಾಕು ಕರುಣ ಕೈಗೆ ತಾಕ್ಬಿಡುತ್ತೆ. ಕರುಣ ಕೈ ಕುಯ್ಕೊಂಡ್ಬಿಡುತ್ತೆ. ಆದಿಗೆ ಅತೀವ ನೋವಾಗುತ್ತೆ. ಸೊ ಬಟ್ಟೆ ತಗೊಂಡು ಕರುಣ ಕೈಗೆ ಬಟ್ಟೆ ಕಟ್ಸಿದರೆ ರಕ್ತ ಜಾಸ್ತಿ ಹೋಗದೆ ಇರ್ಲಿ ಅಂತ. ಇದೇ ಚಾನ್ಸ್ ಅನ್ನ ತಗೊಂಡು ಕರುಣ ಆದಿಗೆ ಚುಚ್ಚಿ ಸಾಯಿಸ್ಬಿಡ್ತಾರೆ. ಸಾಯಿಸೋಕೆ ಮುಂಚೆ ನೀನ್ ಸಾಯೋವರೆಗೂ ನಮ್ಗೆ ನೆಮ್ಮದಿ ಇಲ್ಲ, ನಿನ್ನಿಂದ ನಾವು ಮೇಲ್ ಬರೋಕಾಗಿಲ್ಲ ಅಂತ ನೋವಾಗುವಂತೆ ಹೇಳ್ಬಿಟ್ಟು ಸಾಯಿಸ್ತಾರೆ. ಆದಿ ಕಣ್ಣಲ್ಲಿ ನೀರು ಬರ್ತಿದೆ. ಅದೇ ಬೇಜಾರ್ನಲ್ಲಿ ಪ್ರಾಣ ಬಿಡ್ತಾರೆ.
ಬಿಡ್ತಾರೆ. ಈ ಕಡೆ ಸೊಕ್ಕನ ಮನೆಗೆ ಹೋಗ್ತಾರೆ. ಬೇಗ ಕ್ಯಾರಿಯರ್ಗೆ ಹಾಕೊಡಿ ನಿಮ್ ಫುಡ್ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ತಿನ್ಬಿಟ್ಟು ಕ್ಯಾರಿಯರ್ ತಗೊಂಡು ಕಾಡಿನ ಕಡೆಗೆ ಹೊರಡ್ತಾರೆ. ಕಾಡ್ ಹತ್ರ ವಾಪಸ್ ಬಂದಾಗ ಕಾಡ್ಗಾಗ್ಲೇ ಬೀಗ ಹಾಕ್ಬಿಟ್ಟವ್ರೆ ಗೇಟ್ಗೆ. ಮಗು ಅಳ್ತಿರೋ ಸೌಂಡ್ ಕೇಳ್ತಿದೆ. ತಕ್ಷಣ ಗೇಟ್ ಹಾರಿ ಮಗು ಹತ್ರಕ್ ಹೋಗ್ತಾರೆ. ಆದಿ ಎಲ್ಲಿ ಅಂತ ಎಲ್ಲಾ ಕಡೆ ಹುಡುಕಾಡ್ತಾರೆ. ಆಗ ಅಲ್ಲಿ ಆದಿ ಸತ್ತು ಬಿದ್ದಿರೋದು ಕೇಳತ್ತೆ. ನೋಡ್ತಾರೆ. ನೋಡಿದ ತಕ್ಷಣ ಇವ್ರಿಗೆ ತಡ್ಕೊಳಕ್ ಆಗೋದಿಲ್ಲ. ಜೋರಾಗಿ ಅಳ್ಳಿಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಆದಿ ಅವರ ಹೆಂಡತಿ ಕೂಡ ಬರ್ತಾರೆ. ಅಕ್ಕ ನೀನ್ ಹತ್ರಕ್ ಬರ್ಬೇಡಕ್ಕ, ಅಣ್ಣನ್ ನೋಡ್ಬೇಡಕ್ಕ ಅಂತ ಅಣ್ಣನ ಮೇಲೇನೆ ಸೊಕ್ಕನ್ನು ಮಲ್ಕೊಂತಾರೆ. ಈ ಸೀನ್ ಕೂಡ ಬಹಳ ಬಹಳ ವೆರಿ ಹಾರ್ಟ್ ಟಚಿಂಗ್ ಆಗಿದೆ. ಈಗ ಆದಿ ಹೆಂಡತಿಗೆ ಅತೀವ ಕೋಪ ಬರುತ್ತೆ. ಯಾಕಂದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕರುಣಾನೇ ಸಾಯಿಸಿದ್ದು ಆದಿನ ಅಂತ. ಸೊ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಆಲ್ರೆಡಿ 4 ಜನ ಮಿನಿಸ್ಟರ್ ಕಡೆಯವ್ರು ಬಂದ್ ಸರೆಂಡರ್ ಆಗೋರೆ, ನಾವೇ ಕೊಲೆ ಮಾಡಿದ ಆದಿನ ಅಂತ. ಸೊ ಪೊಲೀಸರು ಹೇಳ್ತಾರೆ ಸಾಕ್ಷಿ ಏನಾದ್ರು ಇದೆಯಾ ಕರುಣಾ ಸಾಯಿಸಿದ್ದು ಅಂತ? ಸಾಕ್ಷಿ ಇದ್ರೆ ಮಾತ್ರ ನಾವು ಕಂಪ್ಲೇಂಟ್ ತಗೊಳ್ತೀವಿ ಅಂತ. ಸಾಕ್ಷಿ ಯಾಕೆ ಬೇಕು ಅಂದ್ರೆ ಕರುಣಾದು ಮೊಬೈಲ್ ಟ್ರೇಸ್ ಮಾಡಿದಾಗ ಆತ ಕೊಡೈಕೆನಾಲ್ ನಲ್ಲಿರೋದು ನಮ್ಗೆ ಗೊತ್ತಾಗಿದೆ. ಅಲ್ಲಿ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಸೊ ಆತ ಊರ್ನಲ್ಲೇ ಇಲ್ದಿದ್ಮೇಲೆ ಆತ ಹೇಗೆ ಕೊಲೆ ಮಾಡ್ತಾನೆ ಅಂತ. ಆಗ ಆದಿ ಹೆಂಡತಿಗೆ ಫ್ಲಾಶ್ ಆಗತ್ತೆ. ಕರುಣಾ ನಮ್ಮೂರ್ ಫಾರೆಸ್ಟ್ ಅಲ್ಲೇ ಇದ್ದ ಅಂತ ಹೇಗಿದ್ರು ಸೊಕ್ಕನ್ಗೆ ಗೊತ್ತಿದೆಯಲ್ಲ, ಆತನನ್ನ ಕರೆತಂದು ಸಾಕ್ಷಿ ಹೇಳ್ಸೋಣ ಅಂತ. ಸೊ ಸೊಕ್ಕನ್ನ ಕರೆ ತರ್ತಾರೆ ಪೊಲೀಸ್ ಸ್ಟೇಷನ್ಗೆ. ಬಟ್ ಸೊಕ್ಕನ್ ಕೂಡ ಉಲ್ಟಾ ಹೊಡೆದು ಬಿಡ್ತಾರೆ. ಹೌದು ಕರಣ್ ಕೊಡೈಕೆನಾಲ್ ನಲ್ಲಿದ್ರು, ಆತ ಸಾಯಿಸೋಕೆ ಸಾಧ್ಯನೇ ಇಲ್ಲ ಅಂತ. ಆದಿ ಹೆಂಡತಿಗೆ ಫುಲ್ಲು ಬೇಜಾರಾಗತ್ತೆ. ಧೂಳೆತ್ತು ಇದು ಶಾಪ ಹಾಕ್ತಾರೆ ಯಾರಿಗೆ? ಸೊಕ್ಕನ್ಗೆ. ನನ್ನ ಸ್ವಂತ ತಮ್ಮ ಅನ್ಕೊಂಡಿದ್ದೆ ನಿನ್ನ, ಹೀಗೆ ಅನ್ಯಾಯ ಮಾಡ್ತೀಯ ನಂಗೆ ಗೊತ್ತಿರ್ಲಿಲ್ಲ ಅಂತ ಚೆನ್ನಾಗಿ ಬೈತಾರೆ. ಅವ್ರಷ್ಟೆಲ್ಲ ಬೈದ್ರೂನು ಸೊಕ್ಕನ್ ಬಾಯ್ ಬಿಡೋದಿಲ್ಲ. ಬಟ್ ನಮ್ಗೆ ತೋರಿಸ್ತಾರೆ ಸೊಕ್ಕನ್ ಯಾಕೆ ಹಿಂಗ್ ಮಾಡಿದ್ದು ಅಂತ. ಬೇಸಿಕಲಿ ಕರುಣಾ ಸೊಕ್ಕನ್ಗೆ ಹೇಳಿರ್ತಾರೆ ಆದಿ ಅವತ್ತು ಕಾಡ್ನಲ್ಲಿ ನನ್ನನ್ನ ಸಾಯಿಸೋಕೆ ಬಂದ, ದೇವಸ್ಥಾನದ ಜಮೀನ್ ವಿಚಾರಕ್ಕೆ ಬಂದಿದ್ಯಾ ಅಂತ ಸಾಯಿಸೋಕೆ ಬಂದ. ಈ ಕಾರಣದಿಂದ ನನ್ ಜೊತೆಗಿದ್ದವರು ಆತನನ್ನ ಸಾಯಿಸ್ಬಿಟ್ರು. ಈಗ ನೀನೇನಾದ್ರೂ ನಾನು ಕೊಡೈಕೆನಾಲ್ ನಲ್ಲಿ ಇರ್ಲಿಲ್ಲ ಇಲ್ಲಿದ್ದೆ ಅಂತ ಹೇಳಿದ್ರೆ ನನ್ನನ್ನು ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾರೆ. ನನ್ನ ಹೆಂಡತಿ ಎಷ್ಟೋ ದಿನಗಳ ನಂತರ ಪ್ರೆಗ್ನೆಂಟ್ ಆಗಿದ್ದಾಳೆ, ನನ್ನ ಮಗು ಅನಾಥ ಆಗ್ಬಿಡುತ್ತೆ, ಪ್ಲೀಸ್ ಅಲ್ಲಿ ಹೋಗಿ ಸುಳ್ಳು ಹೇಳು ಅಂತ. ಸೊ ಸೊಕ್ಕನ್ಗೆ ಈಗ ದ್ವಂದ್ವ ಇದೆ, ನಿಯತ್ತ ನ್ಯಾಯನ ಅಂತ. ಸೊ ನಿಯತ್ತಿಗೆ ಬೆಲೆ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಸುಳ್ಳು ಹೇಳ್ತಾರೆ. ಸರಿ ಬೇರೆ ಯಾವ್ದಾದ್ರು ಸಾಕ್ಷ್ಯಗಳು ಸಿಗ್ಬೋದಾ ಅಂತ ಊರವ್ರ ಹತ್ರ ಎಲ್ಲ ಹೋಗಿ ಸಾಕ್ಷಿ ಹೇಳಿ ಅಂತ ಕೇಳ್ತಾರೆ ಆದಿ ಅವ್ರ ಹೆಂಡತಿ. ಬಟ್ ಯಾರು ಸಾಕ್ಷ್ಯ ಕೇಳೋಕೆ ರೆಡಿ ಇಲ್ಲ. ಇದನ್ ಕೇಳಿ ಆದಿ ಮಗನ್ಗೆ ಅತೀವ ಕೋಪ ಬರುತ್ತೆ. ಇದಕ್ಕೆಲ್ಲ ಕಾರಣ ಕರುಣಾನೆ ಅಂತ ಹೇಳಿ ಆತನ ನೆಚ್ಚುಚ್ಚಿ ಸಾಯಿಸ್ಬಿಡೋಣ ಅಂತ ಒಂದ್ ಚಾಕು ತಗೊಂಡೋಗಿ ಆತನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾನೆ. ಅದನ್ನ ಸೊಕ್ಕನ್ ನೋಡ್ಬಿಟ್ಟು ಕರುಣಾ ಗೊತ್ತಾದ್ರೆ ನೀನೊಂದು ಪೀಸ್ ಮಾಡ್ಬಿಡ್ತಾನೆ ಅಂತ ಹೇಳಿ ಆತನ ಬಾಯಿ ಮುಚ್ಕೊಂಡು ಕರುಣಾ ಮನೆಯಿಂದ ದೂರಕ್ಕೆ ಎಳ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ಚಪ್ಲಿ ಮತ್ತೆ ಚಾಕು ಅಲ್ಲೇ ಬಿದ್ದ್ಬಿಟ್ಟಿದೆ. ಕರುಣಾಗೆ ಇದು ಕಾಣುತ್ತೆ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ ಬಂದವ್ರೆ, ಚಪ್ಲಿ ಮತ್ತೆ ಚಾಕು ಇಲ್ಲೇ ಬಿದ್ದಿದೆ ಅಂತ. ಅಷ್ಟರಲ್ಲಿ ಆ ಚಪ್ಲಿ ಮತ್ತೆ ಚಾಕುನ ಮರೆ ಮಾಚೋಕೆ ವಿನ್ನರಿಸಿ ಟ್ರೈ ಮಾಡ್ತಾಳೆ. ಕರುಣಾ ಕೈಗೆ ಸಿಕ್ಕಾಕೊಂಡ್ಬಿಡ್ತಾಳೆ. ಅಂಡ್ ಕರುಣಾ ಹೇಳ್ತಾನೆ ಆ ಚಿಕ್ಕ ಹುಡ್ಗ ಮಾಡಿರುವ ತಪ್ಪನ್ನ ಮುಚ್ಚಾಕೋಕ್ ನೋಡ್ತಿದ್ಯಾ ಅಂತ, ನಿನ್ಗಿಂತ ಏನ್ ದೊಡ್ಡ ತಪ್ಪು ಮಾಡಿಲ್ಲ ಹೋಗು ಅಂತ ವಿನ್ನರಸಿ ಬೈತಾಳೆ. ಸೊ ವಿನ್ನರಸಿ ಬಾಯಿ ಮುಚ್ಚಿ ಆಕೆಯ ಕಪ್ಪಾಳ ಹೊಡೆದು ಆಕೆಯನ್ನು ಎತ್ತಾಕೊಂಡು ಹೋಗ್ತಾನೆ ಕರುಣಾ. ಅಂಡ್ ಅವಳ ಬಾಯಿ ಬಿಡಿಸ್ತಾನೆ. ಕರುಣಾಗೆ ಗೊತ್ತಾಗುತ್ತೆ ಆದಿಯ ಮಗ ಸಾಯಿಸೋಕ್ ಬಂದಿದ್ದ ಅಂತ. ಸೊ ನಾಗರಾಜನ್ ಜೊತೆ ಸೇರ್ಕೊಂಡು ಆದಿ ಮಗನು ಸಾಯಿಸ್ಬಿಡೋಣ, ಇಲ್ಲಾಂದ್ರೆ ಆತ ದೊಡ್ಡವನಾದ್ಮೇಲೆ ನಮಗೆ ಸಿಕ್ಕಾಪಟ್ಟೆ ಡೇಂಜರು ಅಂತ ಡಿಸೈಡ್ ಮಾಡ್ತಾನೆ. ಈ ಕಡೆ ನಾನು ಮಗ ಕಾಣ್ತಿಲ್ಲ ಅಂತ ಆದಿ ಅವರಮ್ಮ ಊರೆಲ್ಲ ಹುಡುಕಾಡ್ತಾವ್ರೆ. ಊರಿನ ಹೊರಭಾಗದಲ್ಲಿ ಅವ್ರಿಗೆ ಸೊಕ್ಕನ್ ಸಿಗ್ತಾರೆ. ಅಂಡ್ ಸೊಕ್ಕನ್ ಹೇಳ್ತಾರೆ ನಿಮ್ ಮಗ ಎಂತ ಕೆಲಸ ಮಾಡಿದ್ದ ಗೊತ್ತಾ, ಕರುಣಾ ಮೇಲೆ ಅಟ್ಯಾಕ್ ಮಾಡಿದ್ದ ಅಂತ. ಹಂಗಂತ ಅವನು ಸಾಯಿಸ್ಬಿಡ್ತೀರಾ ಅಂತ ಆದಿ ಅವರಮ್ಮ ಹೇಳ್ತಾರೆ. ನೋ 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 ನಾನ್ ನಿನ್ನ ಮಗನನ್ನ ರಕ್ಷಣೆ ಮಾಡಿದೀನಿ ಅಂತ ಹೇಳಿ ಆ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡ್ತಾರೆ. ಕರುಣಾ ಮನೆಯಿಂದ ಆದಿ ಮಗನ ಎಳ್ಕೊಂಡು ಊರಿನಿಂದ ಹೊರಭಾಗಕ್ಕೆ ಹೋಗಿರ್ತಾರೆ ಸೊಕ್ಕನ್. ಆಗ ಅವನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಯಾರು ಬರ್ತಾನೆ? ನಾಗರಾಜ ಬರ್ತಾನೆ. ನಾಗರಾಜನ್ ಕಾಲು ಹಿಡ್ಕೊಂಡು ಪರಿಪರಿಯಾಗಿ ಕೇಳ್ಕೊಂತಾರೆ. ಸೊಕ್ಕನ್ ಅವರು ಬಿಟ್ಬಿಡಿ ಅವನ್ ಚಿಕ್ಕ ಹುಡ್ಗ ಅಂತ. ಬಟ್ ಆತ ಕೇಳೋದಿಲ್ಲ. ಮಗನ ಸಾಯಿಸೋಕ್ ಬರ್ತಾನೆ. ಇದರಿಂದ ರೊಚ್ಚಿಗೆದ್ದ ಸೊಕ್ಕನ್ ಸಿಕ್ಕಂಗ್ ಹೊಡಿತಾರೆ ನಾಗರಾಜನ್ಗೆ. ಜೊತೆಗೆ ನೀನು ಬಂದಿದ್ರಿಂದಾನೇ ನಮ್ ಫ್ಯಾಮಿಲಿ ಹಾಳಾಗೋಯ್ತು ಅಂತ ಅಲ್ಲಿರುವ ಹಗ್ಗವನ್ನ ತಗೊಂಡು ಆತನ ಕುತ್ತಿಗೆಗೆ ಕಟ್ಟಿ ಆತನನ್ನ ಸಾಯಿಸ್ ಹಾಕ್ಬಿಡ್ತಾರೆ. ಆಗ ಬಹಳ ಧನ್ಯವಾದ ಹೇಳ್ತಾರೆ ಆದಿಯವರ ಹೆಂಡತಿ. ಸರಿ ಈಗ ವಾಪಸ್ ಮನೆಗೆ ಬರ್ತಾರೆ. ಮನೆ ಅಂದ್ರೆ ಕರುಣಾ ಅವರಿರುವ ಮನೆಗೆ. ಅಲ್ಲಿ ವಿನ್ನರಸಿದು ಗೆಜ್ಜೆನೋ ಏನೋ ಬಿದ್ದಿರುತ್ತೆ. ವಿನ್ನರಸಿ ಈ ಕಡೆ ಬಂದಿಲ್ಲ, ಎಲ್ಲೋದ್ಲು ಅಂತ ಸೊಕ್ಕನ್ ಹುಡ್ಕಾಡ್ತಾವ್ರೆ. ಆಗ ಕರುಣಾ ಸೊಕ್ಕನ್ ಕೈಗೆ ಒಂದು ಗನ್ ಕೊಟ್ಬಿಟ್ಟು ನಮ್ ಸುತ್ತಮುತ್ತ ಯಾರ್ಯಾರು ನಮ್ಮೇಲೆ ಏನ್ ಮಾಡ್ತಾವ್ರೆ ಅಂತಲೇ ಗೊತ್ತಿಲ್ಲ, ನೀನ್ ಈ ಗನ್ನ ಇಟ್ಕೋ, ಯಾವಾಗ್ಲೂ ನನ್ನ ಜೊತೆ ಇರು, ಯಾರಾದ್ರೂ ನನ್ನ ಮೇಲೆ ಅಟ್ಯಾಕ್ ಮಾಡೋಕ್ ಬಂದ್ರೆ ಅವರನ್ನ ಸುಟ್ ಹಾಕುವಂತ ಗನ್ನ ಕೊಡ್ತಾರೆ. ನೆಕ್ಸ್ಟ್ ಡೇ ನಾಗರಾಜ ಸತ್ತಿರುವ ವಿಚಾರ ಕರುಣಾಗೆ ಗೊತ್ತಾಗುತ್ತೆ. ನಾಗರಾಜ್ನ ಅಂತ್ಯ ಸಂಸ್ಕಾರಕ್ಕೆ ಕರುಣಾ ಹೋಗ್ತಾರೆ. ಅವರ ಜೊತೆಗೆ ಗನ್ ಇಟ್ಕೊಂಡು ಸೊಕ್ಕನ್ ಕೂಡ ಹೋಗಿದ್ದಾರೆ. ಅಷ್ಟರಲ್ಲಿ ಅದೇ ಅಂತ್ಯ ಸಂಸ್ಕಾರದಿಂದ ಸೊಕ್ಕನ್ನ ಅರೆಸ್ಟ್ ಮಾಡ್ಕೊಂಡು ಪೊಲೀಸರು ಕರ್ಕೊಂಡು ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಳ್ತಾರೆ ನೀನೇನಾದ್ರೂ ನಾಗರಾಜನ್ನ ಸಾಯಿಸಿದ್ಯಾ, ನಿನ್ನ ಮೇಲೆ ಡೌಟ್ ಇದೆ ಅಂತ. ಬಟ್ ಸೊಕ್ಕನ್ ಬಾಯೇ ಬಿಡೋದಿಲ್ಲ, ಸೈಲೆಂಟ್ ಆಗಿ ಕೂತವ್ರೆ. ಎಷ್ಟ್ ಹೊಡೆದ್ರು ಬಾಯ್ ಬಿಡ್ತಿಲ್ಲ. ಅಷ್ಟರಲ್ಲಿ ಕರುಣಾ ಅಲ್ಲಿಗೆ ಬರ್ತಾರೆ. ಪೊಲೀಸ್ ಅವ್ರ ಜೊತೆ ಜಗಳ ಕಾಯ್ತಾರೆ. ಯಾರನ್ನಂದ್ರೆ ಅವ್ರನ್ನೇ ಅರೆಸ್ಟ್ ಮಾಡ್ತೀರಾ, ಅವನ್ಗೂ ನಾಗರಾಜನ್ ಸಾವು ಯಾವುದೇ ಸುದ್ದಿ ಇಲ್ಲ, ಕಾರಣ ಇಲ್ಲ ಅಂತ, ಸಂಬಂಧ ಇಲ್ಲ
ಅಂತ. ಆಗ ಪೊಲೀಸರು ಹೇಳ್ತಾರೆ ಸಂಬಂಧ ಇದೆಯೋ ಇಲ್ವೋ ಅಂತ ಅವನು ಹೇಳ್ಬೇಕು ತಾನೆ, ಆತ ಬಾಯೇ ಬಿಡ್ತಿಲ್ಲ ಅಂತ. ಕರುಣಾ ಕೇಳ್ತಾರೆ ನಾಗರಾಜನ್ ಸಾವುಗೂ ನಿನ್ಗೂ ಏನು ಸಂಬಂಧ ಇಲ್ಲ ತಾನೆ ಅಂತ. ಕರುಣಾ ಕೇಳಿದ್ರೆ ಎಲ್ಲ ನಿಜಾನ ಬಾಯಿ ಬಿಡೋ ಜಾಯ್ಮಾನ ನಮ್ಮ ಸೊಕ್ಕಂದು. ಸೊ ಬುಲ್ಲೆಟ್ ಟ್ರೈನ್ ತರ ಇರೋ ಬರೋ ನಿಜಾನೆಲ್ಲ ಹೇಳ್ಬಿಡ್ತಾರೆ. ಹೌದು ಹೌದು, ಆ ಚಿಕ್ಕ ಹುಡುಗನ್ ಸಾಯಿಸೋಕ್ ಬಂದಿದ್ದ, ಅದಕ್ಕೋಸ್ಕರ ನಾನು ಅಂತ ಹೊಡೆದು ಕತ್ತಿಗೆ ಹಗ್ಗ ಬಿಗಿದು ಸಾಯಿಸ್ಬಿಟ್ಟೆ ಅಂತ. ಅದಷ್ಟೇ ಅಲ್ಲ, ಆ ಚಿಕ್ಕ ಹುಡುಗನ್ ಸಾಯಿಸ್ಬೇಕು ಅಂತ ನೀನ್ ಕೂಡ ಸ್ಕೆಚ್ ಹಾಕಿದ್ದಲ್ಲ, ನಿನ್ನೂ ಶೂಟ್ ಮಾಡ್ಬಿಡ್ಬೇಕು ಅಂತ ನಾನು ಅಂದ್ಕೊಂಡೆ, ಆದ್ರೆ ನೀನು ಶೂಟ್ ಮಾಡೋಕಾಗ್ಲಿಲ್ಲ ಅಂತ ಹೇಳಿ ಆತನ ಗನ್ನನ್ನ ವಾಪಸ್ ಕೊಟ್ಟು ಬಿಡ್ತಾರೆ. ಯಾಕೆ ಶೂಟ್ ಮಾಡೋಕಾಗ್ಲಿಲ್ಲ, ನಿನ್ ಮೇಲಿರುವ ಪ್ರೀತಿಯಿಂದ ಶೂಟ್ ಮಾಡೋಕಾಗ್ಲಿಲ್ಲ ಅಂತ. ಅಷ್ಟರಲ್ಲಿ ಕರುಣಾಗೆ ಆತನ ಹೆಂಡತಿಯಿಂದ ಕಾಲ್ ಬರುತ್ತೆ, ನನ್ ತಮ್ಮ ಕಾಣ್ತಾ ಇಲ್ಲ, ಎಲ್ಲೋ ಹೋಗ್ಬಿಟ್ಟ ಅಂತ. ಕರುಣಾಗೀಗ ಮತ್ತೆ ಡೌಟ್ ಬರುತ್ತೆ ಸೊಕ್ಕನ್ ಮೇಲೆ, ನೀನೇನ್ ಮಾಡಿದ್ರು ಮಾಡ್ಬಿಟ್ಟ ನನ್ ಬಾಮೈದಂಗೆ ಅಂತ. ಆಗ ಆ ನಿಜವನ್ನು ಹೇಳ್ಬಿಡ್ತಾರೆ ಸೊಕ್ಕನ್. ಹೌದು, ಆ ನಿಮ್ ಬಾಮೈದನ್ ಹೆಂಡತಿ ಪರ್ವೀನ ನನಗೆ ಕಾಲ್ ಮಾಡಿದ್ಲು, ಆತ ಕೂಡ ಆದಿ ಮಗನ ಸಾಯಿಸೋಕ್ ಹೋಗ್ತಿದ್ದಾನೆ ಅಂತ ನನಗೆ ಗೊತ್ತಾಯ್ತು, ಈ ಕಾರಣದಿಂದ ಅವನನ್ನು ನಾನು ಸಾಯಿಸ್ಬಿಟ್ಟೆ ಅಂತ. ಕರುಣ ಅತೀವ ಊರ್ಕೊಳ್ತಾನೆ. ಕರುಣನ್ ಕಡೆ ಪೊಲೀಸರು ಹೇಳ್ತಾರೆ ಇವ್ರೆಲ್ಲರನ್ನು ಸಾಯಿಸ್ಬಿಡ್ಬೇಕು, ಆದಿ ಮಕ್ಕಳ ಸಹಿತ ಸೊಕ್ಕನ್ನು ಸಾಯಿಸ್ಬೇಕು, ಆಗ್ಲೇ ನಮ್ಗೆ ಉಳಿಗಾಲ ಅಂತ. ಬಟ್ ಇನ್ಸ್ಪೆಕ್ಟರ್ ಮುತ್ತುವೇಲ್ ತುಂಬಾ ಒಳ್ಳೆಯವರು, ನನ್ನ ಮಗಳನ್ನ ನೀನ್ ಅವತ್ತು ರಕ್ಷಣೆ ಮಾಡಿದ್ದೆ, ನಿನ್ಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳು ಅಂತ ಹೇಳ್ತಾರೆ. ಆಗ ಸೊಕ್ಕನ್ ಹೇಳ್ತಾರೆ ಆದಿ ಹೆಂಡತಿ ಮತ್ತೆ ಮಕ್ಕಳನ್ನ ಊರಿಂದ ದೂರ ಕಳಿಸ್ಬಿಡಿ, ಅವ್ರ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದು ಬೇಡ ಯಾರುನು ಅಂತ. ಸೊ ಪೊಲೀಸ್ ಕರ್ಸಿ ಅವ್ರಿಗೆಲ್ಲ ಬುದ್ಧಿವಾದ ಹೇಳಿ ಬೇರೆ ಕಡೆ ಹೋಗ್ಲಿಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಅವರೆಲ್ಲ ಸೊಕ್ಕನ್ಗೆ ಥ್ಯಾಂಕ್ ಯು ಹೇಳಿ ಅಲ್ಲಿಂದ ಹೊರಡ್ತಾರೆ. ಸೊಕ್ಕನ್ ಹೇಳ್ತಾರೆ ಎಲ್ರು ಚೆನ್ನಾಗಿರಿ, ಅದರ ಜೊತೆಗೆ ವಿನ್ನರಸಿ ಎಲ್ಲೋದ್ಲು ಅಂತ ನನಗೆ ಗೊತ್ತಿಲ್ಲ, ಅವಳ ಬಗ್ಗೆ ಏನಾದ್ರು ವಿಚಾರ ಗೊತ್ತಾದ್ರೆ ನನ್ಗೆ ಹೇಳಿ ಅಂತ. ಆ ಕಳ್ಳ ಕರುಣ ಏನ್ ಮಾಡೋನೆ, ವಿನ್ನರಸಿಗೆ ಚೆನ್ನಾಗಿ ಹೊಡೆದ್ಬಿಟ್ಟು ಇಟ್ಕೆ ಫ್ಯಾಕ್ಟರಿದು ಗೂಡ್ನ ಒಳಗಡೆ, ಅಂದ್ರೆ ಇಟ್ಕೆ ಸುಡೋಕೆ ಗೂಡು ಮಾಡಿರ್ತಾರಲ್ಲ ಆ ಗೂಡ್ನ ಒಳಗಡೆ ಹಾಕಿ ಬೆಂಕಿ ಇಡೋಕೆ ಸಿದ್ಧ ಆಗವನೆ. ಅಷ್ಟರಲ್ಲಿ ಮುತ್ತುವೇಲ್ ಅವರು ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಬೇಕು ಯಾರನ್ನ, ಸೊಕ್ಕನ್ನ ಅಂತ ಡಿಸೈಡ್ ಮಾಡಿದ್ದಾರೆ. ಮಿನಿಸ್ಟರ್ ಕಾಲ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಹತ್ರಕ್ಕೆ ಯಾಕಪ್ಪ ಕಳಿಸ್ತೀಯಾ, ಎನ್ಕೌಂಟರ್ ಮಾಡ್ಬಿಡು ಅಂತ. ಮುತ್ತುವೇಲ್ ಹೇಳ್ತಾರೆ ನಿನ್ಗೆ ಅದು ಇದು ಕೆಲಸ ಮಾಡ್ಕೊಡ್ತಿದ್ದೀನಲ್ಲ ಅದೇ ದೊಡ್ಡ ವಿಚಾರ, ಕೊಲೆ ಎಲ್ಲ ಮಾಡೋಕ್ ನಾನು ಸಿದ್ಧ ಇಲ್ಲ ಅಂತ. ಅಷ್ಟರಲ್ಲಿ ಆ ಮಿನಿಸ್ಟರ್ ಕಡೆ ಪೊಲೀಸ್ನವರು ಸೊಕ್ಕನ್ನ ಕರ್ಕೊಂಡು ಹೋಗ್ಬಿಟ್ಟವ್ರೆ, ಮೆಡಿಕಲ್ ಚೆಕ್ಅಪ್ ಮಾಡ್ತೀವಿ ಅಂತ. ಅವ್ರು ಸ್ಕೆಚ್ ಹಾಕಿರೋದೇನು, ಮಾರ್ಗ ಮಧ್ಯದಲ್ಲಿ ಆತನ ಎನ್ಕೌಂಟರ್ ಮಾಡ್ಬಿಡೋಣ ಅಂತ. ಮುತ್ತುವೇಲ್ ಆತನ ರಕ್ಷಣೆ ಮಾಡೋಕೆ ಎದ್ನೋ ಬಿದ್ನೋ ಅಂತ ಹೋಗ್ತಾರೆ. ಮಾರ್ಗ ಮಧ್ಯದಲ್ಲಿ ಗಾಡಿ ಬಿದ್ದೋಗಿದೆ, ಎನ್ಕೌಂಟರ್ ಮಾಡೇ ಬಿಟ್ರೇನೋ ಅಂತ ಅವ್ರು ಅನ್ಕೊಳ್ತಿರ್ತಾರೆ. ಆದ್ರೆ ಅಲ್ಲಿ ಉಲ್ಟಾ ಆಗಿರುತ್ತೆ. ಸೊಕ್ಕನ್ ಪೊಲೀಸರಿಗೆಲ್ಲ ಹೊಡೆದ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗೋರೆ. ಯಾಕೆ ಎಸ್ಕೇಪ್ ಆದ್ರು ಅಂತ ಮತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ಕರ್ಕೊಂಡೋಗಿ ಹೇಳ್ತಾರೆ. ಅದೇ ಅವತ್ತು ಆದಿಗೆ ಕುಡ್ಕ ಸಿಕ್ಕಿದ್ನಲ್ಲ, ಅದೇ ಕುಡ್ಕ ಜೈಲಿನಲ್ಲಿ ಸೊಕ್ಕನ್ ಅವ್ರು ಅರೆಸ್ಟ್ ಆಗಿದ್ದಾಗ ಜೈಲ್ ಮೇಟ್ ಆಗಿರ್ತಾನೆ. ಆತ ರಿಯಲ್ ಸ್ಟೋರಿನ ಹೇಳ್ತಾನೆ. ಆದಿ ಅಣ್ಣಂಗೆ ನಾನು ಕರುಣಾ ಬಗ್ಗೆ ಅವತ್ತೇ ನಿಜ ಹೇಳಿದ್ದೆ, ಕರುಣಾ ದೊಡ್ಡ ಕಳ್ಳ, ಆತನ ನಂಬೇಡಿ ಅಂತ. ಜೊತೆಗೆ ಒಂದು ವಿಡಿಯೋನ ಸಹ ಕಳಿಸಿದ್ದೆ. ಬೇಸಿಕಲಿ ಏನಾಗಿರುತ್ತೆ ಅಂದ್ರೆ ಕರುಣಾ ಅವರ ಅಜ್ಜಿಗೆ ಈತ ಒಡವೆ ಕದ್ದಿರೋದು ಮೊದ್ಲೇ ಗೊತ್ತಾಗಿರುತ್ತೆ. ಒಡವೆ ತಂದಿಡು, ಇಲ್ಲಾಂದ್ರೆ ಆದಿಗೆ ವಿಚಾರನೆಲ್ಲ ಹೇಳ್ತೀನಿ ಅಂತ ಅಜ್ಜಿ ಬೈತಾರೆ. ಈ ಕಾರಣದಿಂದ ಕರುಣಾ ಅವ್ರ ಅಜ್ಜಿಗೆ ವಿಷ ಹಾಕಿ ಸಾಯಿಸ್ಬಿಡ್ತಾನೆ. ಅಂಡ್ ತಾನ್ ವಿಷ ಹಾಕಿರೋದಿಲ್ಲ, ತನ್ನ ಸಹಚರನಿಗೆ ಹೇಳಿ ವಿಷ ಹಾಕ್ಸಿರ್ತಾನೆ. ಸೊ ಆ ಕುಡುಕ ವ್ಯಕ್ತಿ ಇದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಆದಿಗೆ ಕಳಿಸೋನೆ. ಆದಿ ಇದನ್ನ ನೋಡ್ಬಿಟ್ಟು ಯಾಕೋ ಅಜ್ಜಿನ್ ಸಾಯಿಸ್ತೆ ಅಂತ ಎದೆಗೆ ಜಾಡಿಸಿ ಒದಿತಾರೆ ಅವತ್ತು ಫಾರೆಸ್ಟ್ ನಲ್ಲಿ. ಸೊ ಆತನಿಗೆ ನಿಜ ವಿಚಾರ ಗೊತ್ತಾಗ್ಬಿಟ್ಟಿದೆ, ಅವನು ಬದುಕಿದ್ರೆ ಸರಿ ಇರೋದಿಲ್ಲ ಅಂತ ಕರಣ್ ಆದಿನ ಸಾಯ್ತಾನೆ. ಸೊ ಈಗ ಸೊಕ್ಕನ್ ಎಸ್ಕೇಪ್ ಆಗಿ ಡೈರೆಕ್ಟ್ ಇಟ್ಕೆ ಫ್ಯಾಕ್ಟರಿ ಹತ್ರ ಹೋಗೋನೆ. ಅಲ್ಲಿ ಕರಣ್ ನ ಭೇಟಿ ಆಗ್ತಾನೆ. ಅಲ್ಲ ನೀನ್ ಯಾಕೆ ಹಿಂಗ್ ಮಾಡ್ದೆ, ಅಜ್ಜಿನ ಯಾಕೆ ಸಾಯಿಸ್ತೆ, ನೀನು ಮಾಡ್ತಿರುವ ಕೃತ್ಯಗಳಿಗೆ ಬೇರೆ ಯಾರಾದ್ರೂ ಆಗಿದ್ರೆ ನಿನ್ನ ಸಾಯಿಸಾಕ್ಬಿಟ್ಟಿರೋರು, ಬಟ್ ನನ್ಗೆ ನಿನ್ನನ್ನ ಸಾಯಿಸೋಕೆ ಮನ್ಸಾಗ್ತಿಲ್ಲ, ನಾನ್ ನಿನ್ಗೆ ಕ್ಷಮೆ ಕೊಡ್ತಿದ್ದೀನಿ ಹೋಗು ಅಂತ ಹೇಳ್ತಾರೆ ಸೊಕ್ಕನ್. ಅಷ್ಟರಲ್ಲಿ ಯಾರೋ ಕೆಮ್ತಿರೋ ಸೌಂಡ್ ಇವ್ರಿಗೆ ಕೇಳಿಸತ್ತೆ. ಎಲ್ಲಿ ಹೋಗೆ ಗೂಡಲ್ಲಿ ಯಾರದು ಅಂತ ನೋಡೋಕ್ ಹೋದ್ರೆ ಅಲ್ಲಿ ವಿನ್ನರಸಿ ಇರ್ತಾರೆ. ಆಕೆಯನ್ನ ರಕ್ಷಣೆ ಮಾಡೋಕಾದಾಗ ಸೊಕ್ಕನ ಮೇಲೆ ಅಲ್ಲಿರುವ ಕೆಲಸಗಾರರು ಅಟ್ಯಾಕ್ ಮಾಡ್ತಾರೆ, ಎಲ್ರಿಗೂ ಹೊಡಿತಾರೆ. ಕಡೆಗೆ ಕರುಣಾನೇ ಬಂದ್ಬಿಡ್ತಾನೆ ಈತನಿಗೆ ಹೊಡಿಯೋಕೆ, ಅಂದ್ರೆ ಸೊಕ್ಕನ್ಗೆ ಹೊಡಿಯೋಕೆ. ಬಟ್ ಕರುಣಾಗೆ ರಿವರ್ಸ್ ಹೊಡಿಯೋಕೆ ಸೊಕ್ಕನ್ಗೆ ಮನ್ಸಾಗೋದೇ ಇಲ್ಲ. ಯಾಕಂದ್ರೆ ಕರುಣಾ ತನ್ನ ಕೈಯಾರೆ ತುತ್ತು ಅನ್ನವನ್ನ ಕೊಡು ಈತನನ್ನ ಸಾಕಿದ್ದ ಅಂತ. ಸೊ ಪರಿಪರಿಯಾಗಿ ಬೇಡ್ಕೊಳ್ತಾರೆ, ನನ್ನನ್ನೇನಾದ್ರೂ ಮಾಡು, ಆದ್ರೆ ವಿನ್ನರಸಿನ ನೀನೇನು ಮಾಡ್ಬೇಡ ಅಂತ. ಅದ್ ನನಗ್ ಬಿಟ್ಟ ವಿಚಾರ, ಫಸ್ಟ್ ನೀನ್ ಸಾಯಿ ಅಂತ ಜೋರಾಗಿ ಹೊಡಿತಾರೆ ಸೊಕ್ಕನ್ಗೆ. ಕರುಣಾ ಅವರು ಸೊಕ್ಕನ್ ಚೆನ್ನಾಗಿ ಹೊಡೆಸ್ಕೊಳ್ತಾರೆ. ಇನ್ನೇನ್ ಇವರು ಪ್ರಜ್ಞೆ ತಪ್ಪಿ ಬೀಳ್ಬೇಕು ಅಷ್ಟರಲ್ಲಿ ಆದಿ ಅವರ ಹೆಂಡತಿ ಮತ್ತೆ ಮಕ್ಕಳು ಅಲ್ಲಿಗೆ ಬಂದಿರೋದು ಇವ್ರಿಗೆ ಕಾಣುತ್ತೆ. ಇವ್ರು ಯಾಕೆ ಬಂದಿರ್ತಾರೆ ಅಂದ್ರೆ ವಿನ್ನರಸಿ ಇಟ್ಗೆ ಫ್ಯಾಕ್ಟರಿ ಹತ್ರ ಇದ್ದಾಳೆ ಅಂತ ಅವ್ರಿಗೆ ಸುದ್ದಿ ಗೊತ್ತಾಗಿರುತ್ತೆ. ಸೊ ಅವಳನ್ನ ರಕ್ಷಣೆ ಮಾಡೋಕೆ ಬಂದಿರ್ತಾರೆ. ಈಗ ಕರುಣಾ ಹೇಳ್ತಾನೆ, ಅವ್ರು ಹೆಂಗಿದ್ರು ಇಲ್ಲಿ ಬಂದಿದ್ದಾರೆ, ನಿನ್ನನ್ ಸಾಯಿಸೋಕೆ ಮುಂಚೆ, ಅಂದ್ರೆ ಸೊಕ್ಕನ್ನ ಸಾಯಿಸೋಕೆ ಮುಂಚೆ ಆದಿ ಮಕ್ಕಳನ್ನ ಸಾಯಿಸ್ತೀನಿ ನಿನ್ ಕಣ್ಣು ಮುಂದೆನೆ ಅಂತ. ಆದಿ ಮಗನ ಮೇಲೆ ಅಟ್ಯಾಕ್ ಮಾಡೋಕೆ ಹೋಗ್ತಾನೆ ಕರುಣಾ. ಇದುವರೆಗೂ ಹೊಡೆಸ್ಕೊಂಡು ಕೆಳಗ್ ಬಿದ್ದಿದ್ದ ಸೊಕ್ಕನ್ನು ರೊಚ್ಚಿಗೆ ಎದ್ದು ಬಿಡ್ತಾರೆ. ಈಗ ನಿನ್ನ ಮೇಲೆ ನನ್ಗಿರುವ ನಿಯತ್ತಿಗಿಂತ ಆ ಹುಡುಗನಿಗೆ ನ್ಯಾಯ ಕೊಡ್ಸೋದೆ ದೊಡ್ಡ ವಿಚಾರ ಅಂತ ಹೇಳಿ ಕತಿ ತಗೊಂಡು ಕರಣ್ನ ಕುತ್ತಿಗೆಗೆ ಚುಚ್ಚು ಬಿಡ್ತಾರೆ. ಅಂಡ್ ಆತನನ್ನ ಸಾಯಿಸಾಕ್ತಾರೆ. ಸಾಯಿಸಿದ ಮೇಲೂ ಸಹ ಫೀಲ್ ಆಗ್ತಾರೆ, ನಾವು ಕೈ ತುತ್ತು ತಿಂದು ಜೊತೆಗೆ ಬೆಳೆದ್ವಿ, ಆದ್ರೆ ಈಗ ನಿನ್ನ ನಾನೇ ಸಾಯಿಸಾಕ್ಬೇಕಾಗಿ ಬಂತು ಅಂತ. ಫೈನಲ್ ಸೀನ್ ನಲ್ಲಿ ರಿಪೋರ್ಟ್ ಅನ್ನ, ಅಂದ್ರೆ ಇದೆಲ್ಲ ಕಥೆಯನ್ನ ಒಂದು ರಿಪೋರ್ಟ್ ಮಾಡಿ ಇಟ್ಬಿಟ್ಟು ಸೀನಿಯರ್ ಆಫೀಸರ್ಗೆ ಹೋಗಿ ಕೊಡ್ತಾರೆ ಯಾರು, ಇನ್ಸ್ಪೆಕ್ಟರ್. ನನ್ನ ಹತ್ರ ಇದೇ ರಿಪೋರ್ಟ್ ನ ಮತ್ತೊಂದು ಕಾಪಿ ಇದೆ,
ಯಾರಿಗೆ ಬೇಕು ಅವರಿಗೆ ತಲುಪಿಸ್ಬಿಡ್ತೀನಿ ನಾನು ರುಚಿಗೆದ್ರೆ. ನೀವೆಲ್ಲ ಸೊಕ್ಕನ್ನ ರಕ್ಷಣೆ ಮಾಡಿ ನನ್ನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನಮ್ಮನ್ನೆಲ್ಲ ಆರಾಮಾಗಿರೋಕ್ ಬಿಡಿ, ಇಲ್ಲ ಅಂದ್ರೆ ಯಾರು ಉಳಿಯೋದಿಲ್ಲ ಅಂತ ಹೆದರಿಸ್ತಾರೆ ಇನ್ಸ್ಪೆಕ್ಟರ್. ಇದಕ್ಕೆ ಹೆದರಿ ಸೀನಿಯರ್ ಆಫೀಸರ್ ಸೊಕ್ಕನ್ ವಿರುದ್ಧ ಕೇಸನ್ನು ಮುಚ್ಚಾಕ್ತಾರೆ. ಸೊಕ್ಕನ್ ವಿನ್ನರಸಿ ಜೊತೆ ರಿಯುನೈಟ್ ಆಗಿ ಮೂವಿ ಎಂಡ್ ಆಗುತ್ತೆ. ಒಂಥರ ಚೆನ್ನಾಗಿದೆ ಗುರು ಮೂವಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್. ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ.